ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಶ್ಫಾಕ್ ಚೌಧರಿ. ಈ ಇತಿಹಾಸದ ಗೃಹಿಣಿ ವಿಡಿಯೋಗಳ ಸರಣಿಯಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಇಲ್ಲಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ಮತ್ತು ಆತನ ದಂಡಯಾತ್ರೆ ಬಗ್ಗೆ ಮತ್ತು ಆತನ ದಕ್ಷಿಣ ಭಾರತದ ದಂಡಯಾತ್ರೆ ಮತ್ತು ಆತನ ಉತ್ತರ ಭಾರತದ ದಂಡಯಾತ್ರೆ, ಆತನ ಕಾಕನಾಗಿರ್ತಕ್ಕಂಥ ಮತ್ತು ಮಾಮನಾಗಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿಯ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಮತ್ತು ಆತನದ ಸುಧಾರಣೆಗಳ ಬಗ್ಗೆ ಕೂಡ ನೋಡಿದ್ದೀವಿ ಅಂತಕ್ಕಂಥದ್ದು. ಇಲ್ಲಿ ಆತನನ್ನು ಕೊನೆಯದಾಗಿ ಏನಪ್ಪ ಅಂದರೆ ಮುಬಾರಕ್ ಶಾ ಅಂತಂದು ಆತನ ಮಗ ಇರ್ತಾನೆ. ಆ ಮುಬಾರಕ್ ಶಾ ಬಂಧನದಲ್ಲಿ ಇಟ್ಟು ಮಲ್ಲಿಕ್ ಕಾಫರ್ ಆಡಳಿತಕ್ಕೆ ಬಂದಿರ್ತಾನೆ. ಆ ಮಲ್ಲಿಕ್ ಕಾಫರ್ನನ್ನು ಮತ್ತೇನಪ್ಪ ಅಂದರೆ ಮುಬಾರಕ್ ಶಾ ಬಂಧನದಿಂದ ಬಿಡಿಸ್ಕೊಂಡು ಬಂದು ಮಲ್ಲಿಕ್ ಕಾಫರನ್ನು ಕೊಂದು ಆಡಳಿತಕ್ಕೆ ಬರ್ತಾನೆ. ಯಾರು? ಮುಬಾರಕ್ ಶಾ ಆಡಳಿತಕ್ಕೆ ಬರ್ತಾನೆ. ಮುಬಾರಕ್ ಶಾ ಆಡಳಿತಕ್ಕೆ ಬಂದಾಗ ಅವನು ಅಸಮರ್ಥನಾಗಿರ್ತಾನೆ. ಅವನಿಗೆ ಯಾವುದೇ ರಾಜಕೀಯ ಜ್ಞಾನವಿರೋದಿಲ್ಲ. ಆದ ಕಾರಣದಿಂದಾಗಿ ಆತನ ಸ್ಥಾನದಲ್ಲಿ ಇರ್ತಕ್ಕಂಥ ಮಂತ್ರಿ ಯಾರಪ್ಪ ಅಂದರೆ ಗಾಜಿ ಮಲಿಕ್ ಅಂತ ಒಂದು ವ್ಯಕ್ತಿ ಇರ್ತಾನೆ. ಆ ಗಾಜಿ ಮಲಿಕ್ ಎಂಬ ವ್ಯಕ್ತಿ ಆ ಮುಬಾರಕ್ ಶಾನನ್ನು ಕೊಂದು ಆಡಳಿತಕ್ಕೆ ಬರ್ತಾನೆ. ಸಿಂಹಾಸನವನ್ನು ಇರ್ತಾನೆ. ಆ ದೆಹಲಿ ಸಿಂಹಾಸನವೇರಿ ಒಂದು ಹೊಸ ಸಂತತಿಗೆ ಅಡಿಪಾಯ ಆಗ್ತಾನೆ. ಯಾವುದಪ್ಪ ಅಂದರೆ ಅಲ್ಲಿ ತುಗ್ಲಕ್ ಸಂತತಿ ಅಂತಕ್ಕಂಥದ್ದು. ನಾವು ಹಿಂದಿನ ತರಗತಿಯಲ್ಲಿ ಗುಲಾಮಿ ಸಂತತಿ ಮತ್ತು ಖಿಲ್ಜಿ ಸಂತತಿ ಬಗ್ಗೆ ವಿವರಣೆಯಾಗಿ ನೋಡಿದ್ವಿ. ಇವತ್ತು ನಾವು ನೋಡಿದ್ರಪ್ಪ ಅಂದರೆ ತುಗ್ಲಕ್ ಸಂತತಿ ಅಂತಕ್ಕಂಥದ್ದು. ಈ ಮಧ್ಯ ಭಾರತದಲ್ಲಿ ಬರ್ತಕ್ಕಂಥದ್ದು ದೆಹಲಿ ಸುಲ್ತಾನರಲ್ಲಿ ತುಗ್ಲಕ್ ಸಂತತಿ ಅಂತಕ್ಕಂಥದ್ದು. ಈ ತುಗ್ಲಕ್ ಸಂತತಿ ಅಂದರೆ ಇಲ್ಲಿ ತುಗ್ಲಕ್ ಸಂತತಿ 1320 1414ರವರೆಗೆ ಆಡಳಿತ ಮಾಡಿರ್ತಕ್ಕಂಥ ಒಂದು ಮನೆತನ. ಈ ಖಿಲ್ಜಿ ಸಂತತಿಯು ಅತ್ಯಂತ ಕಡಿಮೆ ಅವಧಿವರೆಗೆ ಆಡಳಿತ ಮಾಡಿದರೆ ಈ ತುಗ್ಲಕ್ ಸಂತತಿಯು ಅತ್ಯಂತ ಹೆಚ್ಚು ಅವಧಿವರೆಗೆ ಅಧಿಕ ಅವಧಿವರೆಗೆ ಆಡಳಿತ ಮಾಡಿದ ಮನೆತನ ಯಾವುದು? ಈ ಖಿಲ್ಜಿ ಸಂತತಿ ತುಗ್ಲಕ್ ಮನೆತನ ಅಂತಕ್ಕಂಥದ್ದು. ಓಕೆನಾ? ಈ ತುಗ್ಲಕ್ ಮನೆತನ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದರೆ ಗಾಜಿ ಮಲಿಕ್ ಎಂಬ ವ್ಯಕ್ತಿ. ಆ ಗಾಜಿ ಮಲಿಕ್ನ ಯಾರು? ಮುಬಾರಕ್ ಶಾನನ್ನು ಕೊಂದು ಆ ದೆಹಲಿ ಸಿಂಹಾಸನವೇರಿದ ವ್ಯಕ್ತಿ ಯಾರು? ಗಾಜಿ ಮಲಿಕ್ ಅಂತ ವ್ಯಕ್ತಿ ಇರ್ತಾನೆ. ಈ ಗಾಜಿ ಮಲಿಕನು ಈ ಒಂದು ತುಗ್ಲಕ್ ಸಂತತಿಯ ಸ್ಥಾಪಕನಾಗಿರ್ತಾನೆ. ಯಾರು? ಗಾಜಿ ಮಲಿಕ್ ತುಗ್ಲಕ್ ಸಂತತಿಯ ಸ್ಥಾಪಕನಾಗಿರ್ತಾನೆ. ಈ ಗಾಜಿ ಮಲಿಕ್ ಯಾರಪ್ಪ ಅಂದರೆ ಇವ್ರ ತಂದೆ ಟರ್ಕಿ ಸರ್ದಾರನು ಸಿಂಧದ ಪಂಜಾಬಿನ ಜಾಟ್ ಮನೆತನದ ಕೆನ್ನೆಯನ್ನು ವಿವಾಹವಾಗಿರ್ತಾನೆ. ಯಾರು? ಇವ್ರ ತಂದೆ ಜಾಟ್ ಮನೆತನದ ಕೆನ್ನೆಯನ್ನು ವಿವಾಹ ಮಾಡ್ಕೊಂಡಿರ್ತಾನೆ. ಯಾಕಪ್ಪ ಅಂದರೆ ಈತನ ತಂದೆ ಆಗಿರ್ತಕ್ಕಂಥವ್ರು ಟರ್ಕಿ ಸರ್ದಾರನ್ನು ನೋಡ್ಕೊಂಡು ಜಾಟ್ ಮನೆತನದ ಒಂದು ಕೆನ್ನೆಯನ್ನು ವಿವಾಹ ಆಗಿರ್ತಾನೆ. ಈ ಗಾಜಿ ಮಲಿಕನ ಜನನ ಎಲ್ಲಿಯಪ್ಪ ಅಂದರೆ ಭಾರತ ದೇಶದಲ್ಲಿ ಆಗಿರ್ತದೆ ಅಂತಕ್ಕಂಥದ್ದು. ಇಲ್ಲಿ ಇಬ್ನ ಬಟ್ಟುಟನ ಪ್ರಕಾರ ಏನು ಹೇಳ್ತಾರಪ್ಪ ಅಂದರೆ ಇವು ಕರಾವನ ಬುಡಕಟ್ಟಿಗೆ ಸೇರಿದವರಾಗಿದ್ದಾರೆ ಅಂತ ಹೇಳ್ತಾರೆ. ಯಾವ ಬುಡಕಟ್ಟಿಗೆ? ಕರಾವನ ಬುಡಕಟ್ಟಿಗೆ. ಇವು ಯಾವ ಬುಡಕಟ್ಟಿಗೆ ಅಪ್ಪ ಅಂದರೆ ಕರಾವನ ಬುಡಕಟ್ಟಿಗೆ ಸೇರಿದವರು ಯಾರಪ್ಪ ಅಂದರೆ ಈ ಗಾಜಿ ಮಲಿಕ್ ಅಂತ ವ್ಯಕ್ತಿ. ಕರಾವನ ಬುಡಕಟ್ಟು. ಈ ಗಾಜಿ ಮಲಿಕ್ ಅನ್ನೋ ವ್ಯಕ್ತಿ ಅಂತಂದರೆ ಈ ತುಗ್ಲಕ್ ಸಂತತಿಯ ಸ್ಥಾಪನೆಯಾಗಿರ್ತಕ್ಕಂಥವನು ಗಾಜಿ ಮಲಿಕನು ಯಾವ ಮನೆತನಕ್ಕೆ ಸೇರಿದಪ್ಪ ಅಂದರೆ ಕರಾವನ ಬುಡಕಟ್ಟಿಗೆ ಸೇರಿದಂತೆ ಹೇಳ್ತಾನೆ. ಯಾರು ಹೇಳ್ತಾನಪ್ಪ ಅಂದರೆ ಇಬ್ನ ಬಟ್ಟುಟ ಎಂಬ ವ್ಯಕ್ತಿ ಹೇಳ್ತಾನೆ ಅಂತಕ್ಕಂಥದ್ದು. ಇಲ್ಲಿ ಈ ಗಾಜಿ ಮಲಿಕನು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ದಿಪಾಲ್ಪುರದ ಗವರ್ನರನ್ನಾಗಿ ನೇಮಿಸಿದ. ಯಾವ? ಅಲ್ಲಾವುದ್ದೀನ್ ಖಿಲ್ಜಿಯು ಗಾಜಿ ಮಲಿಕನನ್ನು ಎಲ್ಲಿದಪ್ಪ ಅಂದರೆ ದಿಪಾಲ್ಪುರ ನೆನಪಿನಲ್ಲಿ ಈ ದಿಪಾಲ್ಪುರದ ಗವರ್ನರ್ನನ್ನಾಗಿ ಯಾರು ನೇಮಕ ಮಾಡಿದಪ್ಪ ಅಂದರೆ ಗಾಜಿ ಮಲಿಕನನ್ನು ನೇಮಕ ಮಾಡಿದ್ದ. ಯಾರಪ್ಪ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ನೆನಪಿರಲಿ. ಓಕೆನಾ? ಅಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿ ಆಗಿರ್ತಾನೆ. ಇವನು ಕೊನೆಗೆ ಏನಪ್ಪ ಅಂದರೆ ಈತನು ಮುಬಾರಕ್ ಶಾನ ಮಂತ್ರಿ ಆಗಿರ್ತಾನೆ ಅಂತ ವ್ಯಕ್ತಿ. ಇಲ್ಲಿ ದಿಪಾಲ್ಪುರದ ಗವರ್ನರ್ನಾಗಿ ನೇಮಕ ಮಾಡಿರ್ತಾನೆ. ಇವನು ಒಂದ್ಸಲ ಈತನ ಒಬ್ಬ ಮಗ ಇರ್ತಾನೆ. ಏನಪ್ಪ ಅಂದರೆ ಜುನಾ ಖಾನ್ ಅಂತ ಇರ್ತಾನೆ. ಈತನ ಮಗ ಯಾರು? ಜುನಾ ಖಾನ್ ಅಂತ ಇರ್ತಾನೆ. ಜುನಾ ಖಾನ್ ಇನ್ನೊಬ್ಬ ಮೊಹಮ್ಮದ್ ಖಾನ್ ಅಂತ ಇರ್ತಾನೆ. ಜುನಾ ಖಾನ್ ಇನ್ನೊಬ್ಬ ಯಾಕಂದರೆ ಮತ್ತು ಮೊಹಮ್ಮದ್ ಖಾನ್ ಅಂತ ಇರ್ತಾನೆ. ಮೊಹಮ್ಮದ್ ಖಾನ್. ಆದರೆ ಈ ಮೊಹಮ್ಮದ್ ಖಾನ್ ಅಸಮರ್ಥ ವ್ಯಕ್ತಿಯಾಗಿರ್ತಾನೆ. ಇಲ್ಲಿ ಜುನಾ ಖಾನನ ಮತ್ತು ಈ ಇರ್ತಕ್ಕಂಥ ಗಾಜಿ ಮಲಿಕ್, ಇದೇ ಗಾಜಿ ಮಲಿಕನ ಮತ್ತೊಂದು ಸ್ವಲ್ಪ ಅಂದರೆ ಗಿಯಾಸುದ್ದೀನ್ ತುಗ್ಲಕ್ ಅಂದರೆ ಮತ್ತು ಕನ್ಫ್ಯೂಸ್ ಆಗಬೇಡಿ. ಗಿಯಾಸುದ್ದೀನ್ ತುಗ್ಲಕ್ ಈತನ ಆಡಳಿತಕ್ಕೆ ಬಂದಾಗ ಗಿಯಾಸುದ್ದೀನ್ ತುಗ್ಲಕ್ ಎಂದು ಒಂದು ಈತನ ಹೆಸರಾಗಿರ್ತದೆ. ಇಲ್ಲಿ ಜುನಾ ಖಾನ್ ಮತ್ತು ಗಿಯಾಸುದ್ದೀನ್ ತುಗ್ಲಕ್ ಇಬ್ಬರು ಮಂದಿ ಕೂಡಿ 1324ರಲ್ಲಿ ಒಂದು ಕಡೆ ದಾಳಿ ಮಾಡಿರ್ತಾರೆ. ಏನಪ್ಪ ಅಂದರೆ ಆಂಧ್ರ ಪ್ರದೇಶದ ವಾರಂಗಲ್ ಮೇಲೆ
ಆಂಧ್ರ ಪ್ರದೇಶದಲ್ಲಿ ಇರ್ತದೆ. ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ ವಾರಂಗಲ್ ಮೇಲೆ ದಾಳಿ ಮಾಡ್ತಾರೆ. ಯಾಕೆ ದಾಳಿ ಮಾಡಿರ್ತಾರಪ್ಪ ಅಂದರೆ, ಈ ವಾರಂಗಲ್ಲರು ಖಿಲ್ಜಿ ಸಂತತಿ ಇದ್ದಾಗ, ಖಿಲ್ಜಿ ಸಂತತಿಯಲ್ಲಿ ನೋಡಿ ಮಲ್ಲಿಕಾಫರ್ನು ಇವ್ರ ಮೇಲೆ ದಾಳಿ ಮಾಡಿ ಏನು ಮಾಡ್ತಾನೆ ಅಂದರೆ, ಅಲ್ಲಿ ಅತ್ಯಂತ ಸಂಪತ್ತು ಬರ್ತಂದು ದೂಚ್ಕೊಂಡು ಹೋಗಿರ್ತಾನೆ. ಯಾರು ಅಲ್ಲಿರ್ತಕ್ಕಂಥ ಖಿಲ್ಜಿ ಸಂತತಿ ಅಲ್ಲಾವುದ್ದೀನ್ ಖಿಲ್ಜಿಯು. ಆತನ ಕಾಲದಲ್ಲಿ ಇವರು ಅಲ್ಲಾವುದ್ದೀನ್ ಖಿಲ್ಜಿಗೆ ಕಪ್ಪು ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ರು. ಇವರು ಅಲ್ಲಾವುದ್ದೀನ್ ಖಿಲ್ಜಿ ಅಂದರೆ ಖಿಲ್ಜಿ ಮನೆತನವನ್ನು ಅವನತಿಯತ್ತ ಸಾಗಿದಾಗ ಇಲ್ಲಿ ತುಘಲಕ್ ಮನೆತನ ಬಂದಾಗ ಇವರು ಅಂದರೆ ವಾರಂಗಲ್ದವರು ತುಘಲಕ್ ಮನೆತನದವರಿಗೆ ಕಪ್ಪು ಕಾಣಿಕೆಯನ್ನು ಕೊಡ್ತಾ ಇರಲಿಲ್ಲ. ಆ ಕಪ್ಪು ಕಾಣಿಕೆಗಳನ್ನು ಅದೇ ರೀತಿಯಾಗಿ ಮುಂದುವರಿಸೋಣ ಅಂತೇಳಿ ಇಲ್ಲಿರ್ತಕ್ಕಂಥ ಯಾರಪ್ಪ ಅಂದರೆ ಘಾಜಿ ಮಲಿಕ್ ಗಿಯಾಸುದ್ದೀನ್ ತುಘಲಕ್ ಮತ್ತು ಜುನಾ ಖಾನ್ ಇಬ್ಬರು ಮಂದಿ ಕೂಡಿ ಇವರು ವಾರಂಗಲ್ ಮೇಲೆ ದಾಳಿ ಮಾಡಿರ್ತಾರೆ 1724ರಲ್ಲಿ. ಓಕೆನಾ, 17 ಎದಕ್ಕೆ ದಾಳಿ ಮಾಡಿರ್ತಾರೆ? ಕಪ್ಪು ಕಾಣಿಕೆಗಳನ್ನು ಸಲ್ಲಿಸುವ ಸಲುವಾಗಿ ದಾಳಿ ಮಾಡಿರ್ತಾರೆ. ಯಾರಪ್ಪ ಅಂದರೆ ಗಿಯಾಸುದ್ದೀನ್ ತುಘಲಕ್ ಮತ್ತೊಬ್ಬ ಜುನಾ ಖಾನ್ ಅಂತೇಳಿ ನೆನಪಿರಲಿ. ಜುನಾ ಖಾನ್ ಮತ್ತು ಗಿಯಾಸುದ್ದೀನ್ ತುಘಲಕ್ ಇಲ್ಲಿ ದಾಳಿ ಮಾಡಿರ್ತಾರೆ. ಇಲ್ಲಿ ಈ ಒಂದು ಆಂಧ್ರ ಪ್ರದೇಶವನ್ನು ವಶಪಡಿಸಿಕೊಂಡು ಇದಕ್ಕೆ ಏನು ನಾಮಕರಣ ಮಾಡ್ತಾರಪ್ಪ ಅಂದರೆ ಸುಲ್ತಾನಪುರ ಅಂತೇಳಿ ಹೊಸ ನಾಮಕರಣ ಮಾಡ್ತಾರೆ. ಏನು? ಸುಲ್ತಾನಪುರ. ನೆನಪಿರಲಿ, ಸುಲ್ತಾನಪುರ ಅಂತೇಳಿ ಹೊಸ ನಾಮಕರಣ ಯಾರು ಮಾಡ್ತಾರಪ್ಪ ಅಂದರೆ ಈ ಘಾಜಿ ಮಲಿಕನು ವಾರಂಗಲನ್ನು ವಶಪಡಿಸಿಕೊಂಡು ಸುಲ್ತಾನಪುರ ಎಂದು ನಾಮಕರಣ ಮಾಡಿರ್ತಾನೆ. ಓಕೆನಾ, ನೆನಪಿರಲಿ. ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಇವನು ಗಿಯಾಸುದ್ದೀನ್ ತುಘಲಕನು ತುಘಲಕಾಬಾದ್ ಎಂಬ ನಗರವನ್ನು ನಿರ್ಮಾಣ ಮಾಡಿರ್ತಾನೆ. ಯಾವುದು? ತುಘಲಕಾಬಾದ್ ಎಂಬ ನಗರ. ತುಘಲಕಾಬಾದ್ ನಗರ, ಇದು ಕರೆಕ್ಟಾಗಿ ನೆನಪಿಡಬೇಕು. ತುಘಲಕಾಬಾದ್ ನಗರವನ್ನು ನಿರ್ಮಾಣ ಮಾಡಿರ್ತಾನೆ. ಈ ತುಘಲಕಾಬಾದ್ ನಗರ ಯಾರು ನಿರ್ಮಾಣ ಮಾಡಿರ್ತಾನೆ? ಗಿಯಾಸುದ್ದೀನ್ ತುಘಲಕ್ ನಗರ ನಿರ್ಮಾಣ ಮಾಡಿರ್ತಾನೆ. ಯಾರು? ಗಿಯಾಸುದ್ದೀನ್ ತುಘಲಕ್. ಇದು KPSC ಕೇಳಿರ್ತಕ್ಕಂಥ ಕ್ವಶನ್. ಇದು ತುಘಲಕಾಬಾದ್ ನಗರವನ್ನು ಯಾರು ನಿರ್ಮಾಣ ಮಾಡಿದ್ರು? ಇಲ್ಲಿ ಆಲ್ಮೋಸ್ಟ್ ತುಘಲಕಾಬಾದ್ ನಗರ ಯಾರು ನಿರ್ಮಾಣ ಮಾಡೋದಪ್ಪ ಅಂದರೆ ನಮ್ಮ ಒಂದು ತೆರೆಗೆ ಬರೋದು ಯಾವಪ್ಪ ಅಂದರೆ ಮೊಹಮ್ಮದ್ ಬಿನ್ ತುಘಲಕ್ ಅಂತ ಹೇಳ್ತೀವಿ. ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಅಲ್ಲ, ಗಿಯಾಸುದ್ದೀನ್ ತುಘಲಕ್ ತುಘಲಕಾಬಾದ್ ನಗರವನ್ನು ನಿರ್ಮಾಣ ಮಾಡಿದ್ದಾನೆ ಅಂತಕ್ಕಂಥದ್ದು ನೆನಪಿರಲಿ. ಇನ್ನೊಂದು ನಮ್ಮ ಮೊಘಲರಲ್ಲಿ ಬರ್ತದೆ ಯಾರಪ್ಪ ಅಂದರೆ ಜಹಾಂಗೀರ್ ಮಾಲ್ ಅಂತ ಇರ್ತದ. ಆ ಜಹಾಂಗೀರ್ ಮಾಲ್ ಯಾರು ನಿರ್ಮಾಣ ಮಾಡ್ಯಾರಪ್ಪ ಅಂದರೆ ಅಕ್ಬರ್ ನಿರ್ಮಾಣ ಮಾಡಿದ್ದಾನೆ. ತನ್ನ ಮಗನಿಗಾಗಿ ಒಂದು ಮಹಲ್ ನಿರ್ಮಾಣ ಮಾಡಿದ ಜಹಾಂಗೀರ್ ಮಾಲ್ ಅಂತೇಳಿ. ಅಲ್ಲಿ ಕೂಡ ಕನ್ಫ್ಯೂಷನ್ ಆಗಿರ್ತದೆ. ಜಹಾಂಗೀರ್ ಅಂದರೆ ಆ ಜಹಾಂಗೀರನು ತನ್ನ ಹೆಸರಿನಿಂದ ತನ್ನ ಮಹಲನ್ನು ಕಟ್ಟಿಸಿರಬೇಕು ಅಂತೇಳಿ ಅಲ್ಲ. ಅಲ್ಲಿನೂ ಕೂಡ ಏನಪ್ಪ ಅಂದರೆ ಆ ಅಕ್ಬರನು ತನ್ನ ಮಗನಿಗಾಗಿ ಒಂದು ಮಹಲನ್ನು ಕಟ್ಟಿರ್ತಾನೆ, ಅದನ್ನೇ ಜಹಾಂಗೀರ್ ಮಾಲ್ ಅಂತ ಕರೀತಾರೆ. ಕನ್ಫ್ಯೂಸ್ ಆಗಬೇಡ. ಇಲ್ಲಿ ತುಘಲಕಾಬಾದ್ ಅನ್ನೋದು ಯಾರು ಕಟ್ಟಿರ್ತಾರಪ್ಪ ಅಂದರೆ ಗಿಯಾಸುದ್ದೀನ್ ತುಘಲಕ್ ಕಟ್ಟಿರ್ತಾನೆ, ಮೊಹಮ್ಮದ್ ಬಿನ್ ತುಘಲಕ್ ಅಲ್ಲ. ನೆನಪಿದ್ದು ಆಲ್ರೆಡಿ KPSC ಆಗಿರ್ತಕ್ಕಂಥ ಕ್ವಶನ್ ಆಗಿದೆ. ಇಲ್ಲಿ ಇನ್ನೊಂದೇನಪ್ಪ ಅಂದರೆ 1725ರಲ್ಲಿ ಈ ಗಿಯಾಸುದ್ದೀನ್ ತುಘಲಕನು ಬಂಗಾಳಕ್ಕೆ ಏನಪ್ಪ ಅಂದರೆ ಯುದ್ಧಕ್ಕಾಗಿ ಹೋಗಿರ್ತಾನೆ. ಇಲ್ಲಿಗೆ ಬಂಗಾಳಕ್ಕೆ ಗಿಯಾಸುದ್ದೀನ್ ತುಘಲಕನು ಬಂಗಾಳಕ್ಕೆ ಯುದ್ಧಕ್ಕಾಗಿ ಹೋಗಬೇಕಾದರೆ ತನ್ನ ಜೊತೆಯಲ್ಲಿ ಈ ಗಿಯಾಸುದ್ದೀನ್ ತುಘಲಕನ ಗುರು ಆಗಿರ್ತಕ್ಕಂಥದ್ದು ನಿಜಾಮುದ್ದೀನ್ ಔಲಿಯಾ. ಯಾರು? ನಿಜಾಮುದ್ದೀನ್ ಔಲಿಯಾ. ನೆನಪಿರಲಿ, ನಿಜಾಮುದ್ದೀನ್ ಔಲಿಯಾ. ನಿಜಾಮುದ್ದೀನ್ ಔಲಿಯಾ ಅಂತ ಗುರು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ವಾಂಸ ಆಗಿನ ಕಾಲದ. ಈ ನಿಜಾಮುದ್ದೀನ್ ಔಲಿಯಾ ಅಂದರೆ ಇಲ್ಲಿ ಇವನು ಯಾರು ಗುರುವಪ್ಪ ಅಂದರೆ ಸ್ಪೆಷಲ್ ಅಂದರೆ ಅಮೀರ್ ಖುಸ್ರೋವಿನ ಗುರು ಯಾರಪ್ಪ ಅಂದರೆ ನಿಜಾಮುದ್ದೀನ್ ಔಲಿಯಾನೇ. ಇವ್ರದ್ದು ಹೆಂಗೆ ವ್ಯಾಲ್ಯೂ ಇತ್ತಪ್ಪ ಅಂದರೆ ಇವ್ರ ರೆಸ್ಪೆಕ್ಟ್ ಮತ್ತು ಇವ್ರು ಹೆಂಗಿದ್ರಪ್ಪ ಅಂದರೆ ಒಂದ್ಸಲ ಏನಾಗಿದೆ ಅಂದರೆ ಅಮೀರ್ ಖುಸ್ರೋ ಇವ ಶಿಷ್ಯ. ಓಕೆನಾ, ಇವ್ರ ಶಿಷ್ಯ ಅಮೀರ್ ಖುಸ್ರೋ. ಆ ಅಮೀರ್ ಖುಸ್ರೋನ ತನ್ನ ಮಗಳನ್ನು ವಿವಾಹ ಮಾಡಬೇಕಂತೇಳಿ ಯೋಚನೆ ಮಾಡಿದಾಗ ಅಮೀರ್ ಖುಸ್ರೋ ಬಳಿ ಹತ್ರ ಹಣವಿರದೇ ಇದ್ದ ಕಾರಣದಿಂದಾಗಿ ಆತನು ತನ್ನ ಗುರು ಆಗಿರ್ತಕ್ಕಂಥ ನಿಜಾಮುದ್ದೀನ್ ಔಲಿಯಾನ ಬಳಿ ಬರ್ತಾನಪ್ಪ ಅಂದರೆ ಬಂದು ಏನಾದರೂ ಸಹಾಯ ಕೇಳಬೇಕು, ಸಹಾಯ ಕೇಳಿ ಒಂದು ಸ್ವಲ್ಪ ಸಹಾಯ ಮಾಡ್ಕೊಂಡು ಹೋಗ್ಬೇಕಂತೇಳಿ ಇವ್ರ ಹತ್ರ ಬಂದಾಗ ನಿಜಾಮುದ್ದೀನ್ ಔಲಿಯಾ ಹತ್ರ ಬಂದಾಗ ನಿಜಾಮುದ್ದೀನ್ ಔಲಿಯಾವು ಅಲ್ಲಿಂದ ಬೇರೆ ಕಡೆಗೆ ಅಂದರೆ ಹೋಗಿರ್ತಾರೆ. ಒಂದು ಯಾವುದೇ ಕೆಲಸಕ್ಕಾಗಿ ಹೋಗಿರ್ತಾರೆ. ಯಾರು? ನಿಜಾಮುದ್ದೀನ್ ಔಲಿಯಾ. ಇವರು ಹೊರಗೆ ಹೋಗಬೇಕಾದ್ರೆ ಆ ಅಮೀರ್ ಖುಸ್ರೋನು 2-3 ದಿವಸ ಅಲ್ಲೇ ಕಾಯ್ತಾನೆ. ಎಲ್ಲಿ? ಇವ್ರ ಮನೆ ಹತ್ರನೇ ಕಾಯ್ತಾನ. ಆದರೆ ಅವರು ಬರಲಿಲ್ಲ. ಯಾರು ಬರಲಿಲ್ಲ? ಈ ನಿಜಾಮುದ್ದೀನ್ ಔಲಿಯಾ ಬರಲಿಲ್ಲ. ಬರದೇ ಇದ್ದ ಕಾರಣದಿಂದಾಗಿ ಆತ ಏನು ಮಾಡೋದಪ್ಪ ಅಂದರೆ ಈ ನಿಜಾಮುದ್ದೀನ್ ಔಲಿಯಾಗಳ ಪಾದರಕ್ಷೆಗಳನ್ನು ಇರ್ತಾವಲ್ಲಿ, ಚಪ್ಪಲ್ ಅಂತ ಪಾದರಕ್ಷೆಗಳನ್ನು ಇರ್ತಾವ.
ಆ ಪಾದರಕ್ಷೆಗಳನ್ನು ತೆಗೆದುಕೊಂಡು ಹೋಗ್ತಿರ್ತಾನ. ಆ ಹೋಗುವಾಗ ಆಯಾಸಗೊಂಡು ಒಂದು ಮರದ ಕಡೆ ಏನಪ್ಪ ಅಂದರೆ ವಿಶ್ರಾಂತಿ ಪಡಿತಿರ್ತಾನೆ. ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಏನಪ್ಪ ಅಂದರೆ ಆ ಒಂಟೆಗಳ ಮೇಲೆ ಸಂಪತ್ತನ್ನು ತೆಗೆದುಕೊಂಡು ಹೋಗ್ತಿರ್ತಾನೆ. ಒಬ್ಬ ವ್ಯಕ್ತಿ ಸಂಪತ್ತನ್ನು ತೆಗೆದುಕೊಂಡು ಹೋಗ್ತಿರ್ತಾನೆ. ಆ ಹೋಗುವಾಗ ಆ ವ್ಯಕ್ತಿ ಏನಪ್ಪ ಅಂದರೆ ಈತನ ತಲೆ ಕೆಳಗಿರ್ತಕ್ಕಂಥ ಚಪ್ಪಲ್ ಅಂದರೆ ಪಾದರಕ್ಷೆಗಳನ್ನು ನೋಡಿ ಅವನು ಏನಪ್ಪ ಅಂದರೆ ಇವು ನಿಜಾಮುದ್ದೀನ್ ಔಲಿಯ ಗುರುವಿನ ಪಾದರಕ್ಷೆಗಳವ, ಇವು ನಿನ್ನ ಹತ್ರ ಎದಕ್ಕೆ ಅಂತೇಳಿ ಕೇಳಿದಾಗ ಅವಾಗ ಅಮೀರ್ ಖುಸ್ರೋ ಏನಂತಂದರೆ ಹಿಂಗೆ ನಾನು ನನ್ನ ಮಗಳ ಮದುವೆಗಾಗಿ ಸಹಾಯವನ್ನು ಕೇಳಕ್ಕೆ ಹೋಗಿದ್ದ, ಅವ್ರು ಇರಲಿಲ್ಲ, ಅವ್ರಿದ್ರೆ ಏನಾಯಿತು ಅವ್ರ ಪಾದರಕ್ಷೆ ಬೇಕಂತೇಳಿ ಅವ್ರ ಪಾದರಕ್ಷೆಯನ್ನು ತೆಗೆದುಕೊಂಡು ಬಂದೆ ಅಂತ ಹೇಳ್ತಾನೆ. ಅವಾಗ ಆ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ, ನಿನಗೆ ಎಷ್ಟು ಬೇಕು ಹಣನೋ, ನಿನಗೆ ನಿನ್ನ ಮಗಳಿಯ ವಿವಾಹಕ್ಕಾಗಿ ಎಷ್ಟು ದುಡ್ಡು ಬೇಕೋ ಅಷ್ಟು ಹಣವನ್ನು ನಾನು ಕೊಡ್ತೀನಿ, ನನಗೆ ಆ ಪಾದರಕ್ಷೆಗಳನ್ನು ಕೊಟ್ಟು ಬಿಡು ಅಂತ ಹೇಳ್ತಾನೆ. ನೋಡಿ ಆ ಪಾದರಕ್ಷೆಗಳಿಗೆ ಎಷ್ಟು ವ್ಯಾಲ್ಯೂ ಐತೆ. ಗುರುವಿಗೆ ಬಿಡಲಿ, ಗುರು ಚಪ್ಪಲಿಗೆ ಎಷ್ಟು ವ್ಯಾಲ್ಯೂ ಐತೆ. ಆಗಿನ ಕಾಲದಲ್ಲಿ ಆ ಟೈಪ್ ಗುರುವಿಗೆ ಸನ್ಮಾನ ಮಾಡ್ತಿದ್ರು ಅಂತಂಥದ್ದು ಅಂದಾಗ ಅವಾಗ ಅಮೀರ್ ಖುಸ್ರೋ ಏನಂತಂದರೆ, ನಿನ್ನ ಒಟ್ಟು ಒಂಟೆಗಳ ಮೇಲೆ ಹಾಕಿರ್ತಕ್ಕಂಥ ಸಂಪತ್ತನ್ನು ನನಗೆ ಕೊಟ್ಟರು ಸಹಿತ ನಾನು ಈ ಪಾದರಕ್ಷೆಗಳನ್ನು ನಿನಗೆ ಒಪ್ಪಿಸಲಾರೇನು ಅಂತ ಹೇಳ್ತಾನೆ. ಅಂದರೆ ಇವನೇನು ಹೇಳ್ತಾ ಅಂದರೆ, ನಿನ್ನ ಸಂಪತ್ತನ್ನು ಒಟ್ಟು ಒಂದು ತಕ್ಕಡಿಯಲ್ಲಿ ಹಾಕಿದ್ರೆ, ಈ ಒಂದು ಗುರುವಿನ ಪಾದಗಳು ಒಂದು ತಕ್ಕಡಿಯಲ್ಲಿ ಹಾಕಿದ್ರೆ ಅದರ ಪಾದಗಳ ತೂಕವೇ ಹೆಚ್ಚಾಗುತ್ತೆ ಅಂತ ಹೇಳ್ತಾನೆ. ಅಂದರೆ ಅಷ್ಟೊಂದು ಒಂದು ವ್ಯಾಲ್ಯೂ ಆಗಿರ್ತಕ್ಕಂಥ ಗುರುವಿನ ಮೇಲೆ ಅಷ್ಟೊಂದು ಗೌರವ ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿರೋ ಕಾಲದಲ್ಲಿ ಇರ್ತಕ್ಕಂಥ ಅಷ್ಟು ಒಂದು ಪ್ರಭಾವಿತನಾಗಿರ್ತಕ್ಕಂಥ ವ್ಯಕ್ತಿ ಯಾಕಂದರೆ ಈ ನಿಜಾಮುದ್ದೀನ್ ಔಲಿಯನು ಬಂಗಾಳಕ್ಕೆ ಗಿಯಾಸುದ್ದೀನ್ ತುಘಲಕನ ಜೊತೆಗೆ ದಾಳಿಗೆ ಹೋಗಿರ್ತಾನೆ. ನೆನಪಿರಲಿ, ಇಲ್ಲಿ ಗಿಯಾಸುದ್ದೀನ್ ತುಘಲಕನು ಬಂಗಾಳಕ್ಕೆ ದಾಳಿಗೆ ಹೋದಾಗ ಇವನು ಬಂಗಾಳದಿಂದ ದಾಳಿ ಮಾಡಿ ಬರಬೇಕಾದ್ರೆ ಅಲ್ಲಿ ಬಂಗಾಳದಲ್ಲಿ ಒಂದು ತಿರತ್ ಅಂತ ಒಂದು ಪ್ರದೇಶ ಬರ್ತದೆ. ಯಾವುದು ತಿರತ್, ಇದನ್ನು ಮಿಥಾಲಿ ಅಂತ ಕೂಡ ಕರೀತಾರೆ. ಒಂದು ಹೇಳ್ತಾರೆ ಮಿಥಾಲಿ ಅಂತ ಕರೀತಾರೆ. ಈ ಮಿಥಾಲಿಯಲ್ಲಿ ಒಬ್ಬ ಅರಸ ಇರ್ತಾರೆ, ಯಾಕಂದರೆ ಹರಿಸಿಂಗ್ ಅಂತೇಳಿ ಒಬ್ಬ ವ್ಯಕ್ತಿ ಈ ಮಿಥಾಲಿ ಅಂತೇಳಿ ಹರಿಸಿಂಗ್ ಅಂತ ಇರ್ತಾರೆ. ಈ ಹರಿಸಿಂಗನು ಈತನು ಬರಬೇಕಾದ್ರೆ ಗಿಯಾಸುದ್ದೀನ್ ತುಘಲಕನು ಅಲ್ಲಿ ಬಂಗಾಳ ಮೇಲೆ ದಾಳಿ ಮಾಡಿ ಬರಬೇಕಾದ್ರೆ ಈ ಮಿಥಾಲಿ ಎಂಬಲ್ಲಿ ಹರಿಸಿಂಗನು ಈತನ ಮೇಲೆ ದಾಳಿ ಮಾಡಿದಾಗ ಆತನನ್ನು ಸೋಲಿಸಿ ಬರಬೇಕಾದ್ರೆ ನಿಜಾಮುದ್ದೀನ್ ಔಲಿಯಾ ಒಂದು ಮಾತು ಹೇಳ್ತಿರತ್ತೆ. ಏನಂದರೆ ಇಲ್ಲಿ ಅಭಿ ದಿಲ್ಲಿ ಬಹುತ್ ದೂರ ಅಂತ ಹೇಳ್ತಾರೆ. ಅಂದರೆ ದೆಹಲಿ ಭಾಳ ದೂರ ಆಗಿದೆ, ಅಭಿ ದೆಹಲಿ ಬಹುತ್ ದೂರ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರಪ್ಪ ಅವರು ದೆಹಲಿ ದೂರ ಅಂದರೆ, ಈ ಒಂದು ಮಾತನ್ನು ಇಟ್ಕೊಂಡು ಗಿಯಾಸುದ್ದೀನ್ ತುಘಲಕನ ಒಂದು ಮರಣದ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ. ಯಾವ ಮಾತನ್ನು ಇಟ್ಕೊಂಡು ಇಲ್ಲಿ ನಿಜಾಮುದ್ದೀನ್ ಔಲಿಯಾ ಹೇಳಿರ್ತಕ್ಕಂಥ ಮಾತು ಯಾವುದಪ್ಪ ಅಂದರೆ ಅಭಿ ದೆಹಲಿ ಬಹುತ್ ದೂರ ಅಂತ ಹೇಳ್ತಾರೆ, ಇನ್ನು ದೆಹಲಿ ಭಾಳ ದೂರ ಆಗಿದೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರಪ್ಪ ಅಂದರೆ, ಆ ಮಾತನ್ನು ಯಾಕೆ ಹೇಳ್ತಾರಪ್ಪ ಅಂದರೆ, ಅದು ಆ ಒಂದು ಮಾತನ್ನು ಇಟ್ಕೊಂಡು ಅವನ ಒಂದು ಅಂತ್ಯಕ್ರಿಯೆ ಅಂದರೆ ಅವನ ಮರಣದಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಅಂದರೆ ಇಲ್ಲಿ ಸ್ಪಷ್ಟಪಡಿಸಿದವಪ್ಪ ಅಂದರೆ, ಇಲ್ಲಿ ಇವನು ಬಂಗಾಳಕ್ಕೆ ದಾಳಿಗೆ ಹೋಗಬೇಕಾದ್ರೆ ಸುಮಾರು ಆವಾಗಿನ ಕಾಲದಲ್ಲಿ ದಾಳಿಗೆ ಹೋಗಬೇಕಾದ್ರೆ ಒಂದು 2-3 ತಿಂಗಳು 1-6 ತಿಂಗಳು ಆ ಕಡೆ ಹೋಗಬೇಕಾಗಿತ್ತು. ಇವನು ಬಂಗಾಳಕ್ಕೆ ದಾಳಿಗೆ ಹೋಗಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ದೆಹಲಿಯ ಒಂದು ಆಡಳಿತವನ್ನು ಯಾರ ಕೈಯಲ್ಲಿ ಕೊಟ್ಟು ಹೋಗಿರ್ತಾನಪ್ಪ ಅಂದರೆ ಆತನ ಮಗನಾಗಿರ್ತಕ್ಕಂಥ ಜುನಾ ಖಾನನ ಕೈಯಲ್ಲಿ ಕೊಟ್ಟು ಹೋಗಿರ್ತಾನೆ. ನೆನಪಿರಲಿ, ಯಾಕಾಗ ಜುನಾ ಖಾನನ ಕೈಯಲ್ಲಿ ಕೊಟ್ಟು ಹೋಗಿರ್ತಾನೆ ಸ್ನೇಹಿತರೆ. ಇಲ್ಲಿ ಅವನು ಜುನಾ ಖಾನ ಕೈಯಲ್ಲಿ ಕೊಟ್ಟು ಹೋದಾಗ ಬಂಗಾಳದಿಂದ ಬರಬೇಕಾದ್ರೆ ಈ ಗಿಯಾಸುದ್ದೀನ್ ತುಘಲಕ್ಗೆ ಒಂದು ವಿಷಯ ತಲುಪತಿ. ಏನಪ್ಪ ಅಂದರೆ, ಈ ಜುನಾ ಖಾನನು ಆಡಳಿತವನ್ನು ಒಟ್ಟು ಅಸ್ತವ್ಯಸ್ತಗೊಳಿಸಿದ್ದಾನೆಂದು. ನೋಡಿ, ಇವನು ಬಂಗಾಳದಲ್ಲಿ ದಾಳಿಗೆ ಹೋಗಿರ್ತಾನ, ಅಲ್ಲಿಂದ ಬರಬೇಕಾದ್ರೆ ಒಂದು ವಿಷಯ ತಲುಪತಿ ಏನಪ್ಪ ಅಂದರೆ, ಈ ಜುನಾ ಖಾನನು ಅಲ್ಲಿರ್ತಕ್ಕಂಥ ದೆಹಲಿಯ ಆಡಳಿತವನ್ನು ಅಸ್ತವ್ಯಸ್ತಗೊಳಿಸಿದ್ದಾನೆ ಅಂತೇಳಿ ಈ ಒಂದು ವಿಷಯ ಮುಟ್ಟಿದಾಗ ಇವನು ಈ ಗಿಯಾಸುದ್ದೀನ್ ತುಘಲಕನು ಕರೆಕ್ಟಾಗಿ ಕೇಳಿದ್ರೆ, ಗಿಯಾಸುದ್ದೀನ್ ತುಘಲಕನು ಈ ಜುನಾ ಖಾನನನ್ನು ಶಿಕ್ಷಿಸಲು ಹೋಗಬೇಕಾದ್ರೆ ಇಲ್ಲಿ ನಿಜಾಮುದ್ದೀನ್ ಅವ್ರು ಯಾವಾಗ ಮಾತು ಹೇಳಿರ್ತಾರೆ ಏನಂದರೆ, ದೆಹಲಿ ಅಭಿ ಬಹುತ್ ದೂರ ಅಂತೇಳಿ. ಅಂದರೆ ಇಲ್ಲಿ ಏನು ಎತ್ತು ಕೊಡ್ತಪ್ಪ ಅಂದರೆ, ನಿಜಾಮುದ್ದೀನ್ ಔಲಿಯಾನೇ ಅವನು ಬಂಗಾಳದಿಂದ ದೆಹಲಿಗೆ ಹೋಗುವ ಸಮಯದಲ್ಲಿ ಕೊಂದನು, ಅಥವಾ ಗಿಯಾಸುದ್ದೀನ್ ತುಘಲಕನು ದೆಹಲಿಗೆ ಹೋದಾಗ ಅಲ್ಲಿ ಜುನಾ ಖಾನನು ಅವನನ್ನು ಕೊಂದನು ಅನ್ನೋ ಅಭಿಪ್ರಾಯಗಳಿವೆ. ಇಲ್ಲಿ ಸ್ಪಷ್ಟಪಡಿಸಿದವರಪ್ಪ ಅಂದರೆ, ಜುನಾ ಖಾನನು ಏನು ಮಾಡಿರ್ತಾನೆ ಅಂದರೆ ಒಂದು ಸಂಚು ರೂಪಿಸಿ ಈ ಗಿಯಾಸುದ್ದೀನ್ ತುಘಲಕನನ್ನು ಏನು ಮಾಡೋದು ಹೊಡೆದಿರ್ತಾನಂಥದ್ದು, ಕೊಲೆ ಮಾಡಿರ್ತಾನೆ. ಯಾವ ಥರಪ್ಪ ಅಂದರೆ, ಇಲ್ಲಿ ಇವನು ಜೌನ್ಪುರ್ ಅಂತ ಒಂದು ಪ್ರದೇಶ ಇರ್ತದೆ. ಆ ಜೌನ್ಪುರ್ ಅಂತ ಪ್ರದೇಶ ಇರ್ತದೆ. ಅಲ್ಲಿ ಏನಪ್ಪ ಅಂದರೆ
ಈ ಜುನಾ ಖಾನನು ಈಗ ನೋಡ್ರಿ, ಈ ಗ್ಯಾಸಿನ ತುಗ್ಲಕ್ಕು ಇವನಿಗೆ ಶಿಕ್ಷೆ ಕೊಡೋಕೆ ಬರ್ತಿರ್ತಾನೆ. ಯಾರಿಗೆ? ಜುನಾ ಖಾನೆ ಶಿಕ್ಷೆ ಕೊಡೋಕೆ ಬರ್ತಿರ್ತಾನೆ. ಆ ವಿಷಯ ಗೊತ್ತಾಯಿತು, ಜುನಾ ಖಾನೆ ಗೊತ್ತಾಯಿತು. ಈಗ ಇವ ಏನು ಮಾಡ್ತಾನೆ, ನಮ್ಮ ಅಪ್ಪನೇ ಬಂದರೆ ಹೊಡಿತಾನೆ, ಇಲ್ಲಾಂದರೆ ಆಸ್ಥಾನದಿಂದ ಹೊರಗ್ತಾನೆ, ಭಯ ಉಂಟಾಗುತ್ತದ. ಭಯ ಉಂಟಾದಾಗ ಈಗ ನಾನು ಆಸ್ಥಾನದಿಂದ ಹೋಗೋದು ಬೇಡ, ನಮ್ಮ ಅಪ್ಪಿಗೆ ಸಾಕಿದ್ರೆ ಅವ್ನು ಹೊಡೆದು ನಾವು ಏನು ಪಡೆದ್ರೆ ಆಡಳಿತಕ್ಕೆ ಬರ್ಬೇಕಂತೇಳಿ ಯೋಚನೆ ಯಾರು ಮಾಡ್ತಾರೆ, ಈ ವ್ಯಕ್ತಿ ಮಾಡಿರ್ತಾನೆ. ಯಾರು? ಗ್ಯಾಸುದ್ದೀನ್ ತುಗ್ಲಕನ್ನು ಹೊಡೆದು ಎಲ್ಲಿ ಬರ್ಬೇಕಂತೇಳಿ, ಇದಕ್ಕೆ ಬರ್ಬೇಕಂತೇಳಿ, ಆಡಳಿತಕ್ಕೆ ಬರ್ಬೇಕಂತೇಳಿ ಈ ವ್ಯಕ್ತಿ ಏನಪ್ಪ ಅಂದರೆ ಪ್ಲ್ಯಾನ್ ಮಾಡ್ತಾನೆ. ಪ್ಲ್ಯಾನ್ ಮಾಡಿ ಈತನು ಬಂಗಾಳದಿಂದ ದಾಳಿಯನ್ನು ಗೆದ್ಕೊಂಡು ಬರ್ತಿರಬೇಕಾದ್ರೆ ಈತನಿಗೆ ಸ್ವಾಗತ ಕಾರ್ಯಕ್ರಮ ಇಟ್ಟಿರ್ತಾನೆ. ಕರೆಕ್ಟ್ ಅನ್ನೋದು ಸ್ವಾಗತ ಕಾರ್ಯಕ್ರಮ. ನೋಡಲಿ, ಯಾವ ಕಾರ್ಯಕ್ರಮ ಇಟ್ಟಿರ್ತಾನೆ? ಸ್ವಾಗತ ಕಾರ್ಯಕ್ರಮ ಇಟ್ಟಿರ್ತಾನೆ. ಸ್ವಾಗತ ಕಾರ್ಯಕ್ರಮ ಇಟ್ಟಿರ್ತಾನೆ. ಆ ಸ್ವಾಗತ ಕಾರ್ಯಕ್ರಮವನ್ನು ಎಲ್ಲಿ ಇಟ್ಟಿರ್ತಾರಪ್ಪ ಅಂದರೆ ಅಫ್ಘನ್ ಪೂರ್ವದಲ್ಲಿ ಇಟ್ಟಿರ್ತಾರೆ. ಅಫ್ಘನ್ ಪೂರ್ವ ನೆನಪಿರಲಿ, ಅಫ್ಘನ್ ಪೂರ್ವದಲ್ಲಿ ತನ್ನ ತಂದೆಯು ಬಂಗಾಳದ ಯುದ್ಧವನ್ನು ಜಯಿಸಿ ದೆಹಲಿಗೆ ಬರಬೇಕಾದ್ರೆ ಆತನಿಗೆ ಸ್ವಾಗತ ಕಾರ್ಯಕ್ರಮ ಇಟ್ಟಿರ್ತಾನೆ. ಯಾವಪ್ಪ ಅಂದರೆ ಮೊಹಮ್ಮದ್ ಬಿನ್ ತುಗ್ಲಕ್, ಜುನಾ ಖಾನ್ ಅನ್ನೋ ವ್ಯಕ್ತಿ ಈತನು ಎಲ್ಲಿ ಇಟ್ಟಿರ್ತಾನಪ್ಪ ಅಂದರೆ ಅಫ್ಘನ್ ಪೂರ್ವದಲ್ಲಿ ಇಟ್ಟಿರ್ತಾನೆ. ಯಾವ ರೀತಿಯಲ್ಲಿ ಇಟ್ಟಿರ್ತಾನೆ ಅಂದರೆ ಇಲ್ಲಿರ್ತಕ್ಕಂಥ ವೇದಿಕೆ, ಯಾವುದು ವೇದಿಕೆ, ಸ್ವಾಗತ ಕಾರ್ಯಕ್ರಮದ ವೇದಿಕೆ ಹೇಗಿರ್ತದೆ ಅಂದರೆ, ಸ್ವಾಗತ ಕಾರ್ಯಕ್ರಮದ ವೇದಿಕೆ ಹೇಗಿರ್ತದೆ ನೋಡಿ, ಇವನು ಗ್ಯಾಸುದ್ದೀನ್ ತುಗ್ಲಕ್ ಅಲ್ಲಿ ಬರಬೇಕು. ಬಂದಾಗ ವೇದಿಕೆಯನ್ನು ಏರಬೇಕು. ವೇದಿಕೆಯನ್ನು ಏರಿ ವೇದಿಕೆ ಮೇಲೆ ಕುಳಿತಾಗ ಆ ಸಿಂಹಾಸನವನ್ನು ಕಡ್ಕೊಂಡು ಬಿದ್ದು ಎಲ್ಲ ವೇದಿಕೆನ ಆತ ಮೇಲೆ ಬಿದ್ದು ಅವನು ಸತ್ತು ಹೋಗಬೇಕು. ಅರ್ಥ ಆಯ್ತಾ? ವೇದಿಕೆ ಏರಿದಾಗ ವೇದಿಕೆ ಮೇಲೆ ಕುಂಡುವಷ್ಟರಲ್ಲಿಯೇ ವೇದಿಕೆ ಕಡ್ಕೊಂಡು ಬಿಡಬೇಕು. ಬಿದ್ದಾಗ ಅಲ್ಲಿರ್ತಕ್ಕಂಥ ಎಲ್ಲ ಸಿಂಹಾಸನವನ್ನು ಅವನ ಮೇಲೆ ಬಿದ್ದು ಅವನು ಅಲ್ಲಿಯೇ ಮರಣ ಹೊಂದಬೇಕು ಅಂತೇಳಿ ಒಂದು ಪ್ಲ್ಯಾನ್ ಮಾಡಿರ್ತಾನೆ. ಯಾಕಪ್ಪ ಅಂದರೆ ಈ ಜುನಾ ಖಾನ್ ಅಂತ ವ್ಯಕ್ತಿ. ಇದ್ರದ್ದು ಒಂದು ಉಸ್ತುವಾರಿ ಅಂತ ಇರ್ತಾನೆ. ಉಸ್ತುವಾರಿ ಬಂದರೆ ಅಬ್ದುಲ್ಲಾ ಅಂತ ಇರ್ತಾನೆ. ಅಬ್ದುಲ್ಲಾ ಇದು ಉಸ್ತುವಾರಿ ಇರ್ತಾನೆ. ಯಾಕಪ್ಪ ಅಂದರೆ ಉಸ್ತುವಾರಿ ಅಬ್ದುಲ್ಲಾ. ಇದು ಶಿಲ್ಪಿ ಇರ್ತಾನೆ ಅಬ್ದುಲ್ಲಾ. ಇದು ಒಂದು ಶಿಲ್ಪಿ ಯಾಕಪ್ಪ ಅಂದರೆ ಅಯಾಜ್ ಖಾನ್ ಅಂತ ಇರ್ತಾನೆ. ಶಿಲ್ಪಿ ಅಯಾಜ್ ಖಾನ್. ಅಯಾಜ್ ಖಾನ್ ಎದುರು ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದವರು ಯಾರಪ್ಪ ಅಂದರೆ ಅಬ್ದುಲ್ಲಾ ಮತ್ತು ಅಯಾಜ್ ಖಾನ್ ಅಂತೇಳಿ ವೇದಿಕೆ ನಿರ್ಮಾಣ ಮಾಡಿರ್ತಾರೆ. ಯಾವ ಟೈಪ್ ಅಂದರೆ ಅವ್ನು ಬಂದು ಕುತ್ತಾಗ ಬಿದ್ದು ಅದ್ರ ಮೇಲೆ ಎಲ್ಲ ಒಂದು ವೇದಿಕೆ ಬಿದ್ದು ಅವನು ಕುಸಿದು ಬಿದ್ದು ಸತ್ತು ಹೋಗ್ಬೇಕಂತೇಳಿ ಈ ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಅವಾಗ ಈ ಗ್ಯಾಸುದ್ದೀನ್ ತುಗ್ಲಕನು ದೂರದಿಂದಲೇ ಆ ಒಂದು ಸ್ವಾಗತ ಕಾರ್ಯಕ್ರಮಕ್ಕಾಗಿ ಮಾಡಿರ್ತಕ್ಕಂಥ ವೇದಿಕೆಗಳನ್ನ ನೋಡಿರ್ತಾನೆ. ಯಾರು ನೋಡ್ತಾನೆ? ಗ್ಯಾಸುದ್ದೀನ್ ತುಗ್ಲಕ್ ನೋಡ್ತಾನೆ. ನೋಡಿ ಆತನ ಎಲ್ಲ ಕೋಪವನ್ನು ಹೊರಟು ಹೋಗ್ಬಿಡ್ತದೆ. ಎಲ್ಲ ಕೋಪ ಹೊರಟು ಹೋದಾಗ ಬರ್ತಾನವ. ಬಂದು ಆ ಒಂದು ಖುಷಿದಿಂದ ಏನು ಮಾಡ್ತಾನಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಒಂದು ಸಿಂಹಾಸನವನ್ನು ಇರ್ತಾನೆ. ಸಿಂಹಾಸನವನ್ನು ಏರಿದಾಗ ಅಲ್ಲಿ ಆ ಕುರ್ಚಿ ಮೇಲೆ ವೇದಿಕೆ ಮೇಲೆ ಕೂಡಬೇಕಾದ್ರೆ ಅಲ್ಲಿ ಕುಂತಾಗ ಅಷ್ಟು ವೇದಿಕೆ ಕುಸಿದು ಬಿದ್ದು ಆತನು ಮರಣವನ್ನು ಮಾಡ್ತಾನಂತಂಥದ್ದು. ಮರಣದಾಗ ಮಾಡ್ತಾನೆ, ನಿಧನವಂತನಂಥದ್ದು. ಇನ್ನೊಂದು ರೀತಿ ಏನಪ್ಪ ಅಂದರೆ ಅಲ್ಲಿ ಒಂದು ಆನೆಗಳನ್ನು ಒಂದು ತೋರಿಸೋ ಒಂದು ಕಾರ್ಯಕ್ರಮ ಇಟ್ಟಿರ್ತಾರೆ. ಆನೆಗಳನ್ನು ಅಲ್ಲಿ ಹೋದಾಗ ಆ ಮಣ್ಣು ಅಲ್ಲಿ ಒಂದು ಆ ವೇದಿಕೆಯಲ್ಲಿ ಹೋದಾಗ ಆನೆಗಳಿಂದ ಕುಸಿದು ಬಿದ್ದು ಅಂತಲೂ ಕೂಡ ಹೇಳ್ತಾರೆ. ಓಕೆನಾ? ಇಲ್ಲಿ ಈ ಮರಣ ಹೆಂಗೈತಪ್ಪ ಅಂದರೆ ಆ ವೇದಿಕೆಯ ಮೇಲೆ ಕುಸಿದುಕೊಂಡು ಬಿದ್ದು ಅಲ್ಲಿ ಒಳಗೆ ಸಿಕ್ಕಿಕೊಂಡು ಯಾಕಪ್ಪ ಅಂದರೆ ಈ ಗ್ಯಾಸುದ್ದೀನ್ ತುಗ್ಲಕ್ ಏನಪ್ಪ ಅಂದರೆ ಮರಣ ಬಂದಿದ್ದ ನೆನಪಿರಲಿ. ಓಕೆನಾ? ಇದರದ್ದು ಉಸ್ತುವಾರಿಯಾರು ಅಬ್ದುಲ್ಲಾ ಮತ್ತು ಅಯಾಜ್ ಖಾನ್ ಅಂತ ಶಿಲ್ಪಿಯಾಗಿರ್ತಕ್ಕಂಥದ್ದು. ಇಲ್ಲಿ ಜುನಾ ಖಾನ್ ಅಂತ ವ್ಯಕ್ತಿ ಈತನನ್ನು ಕೊಂದು ಏನಪ್ಪ ಅಂದರೆ ಅಲ್ಲಿ ಏನಪ್ಪ ಅಂದರೆ ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಮಾಡಿಕೊಳ್ತಾರೆ. ಯಾರು? ಮೊಹಮ್ಮದ್ ಬಿನ್ ತುಗ್ಲಕ್. ಮೊಹಮ್ಮದ್ ಬಿನ್ ತುಗ್ಲಕ್ ಅಂತೇಳಿ ಈ ತುಗ್ಲಕ್ ಸಂತತಿಯ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಮೊಹಮ್ಮದ್ ಬಿನ್ ತುಗ್ಲಕ್. ಇವನೇ ಜುನಾ ಖಾನನ ಮತ್ತೊಂದು ಹೆಸರಪ್ಪ ಅಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಮೂಲ ಹೆಸರಪ್ಪ ಅಂದರೆ ಜುನಾ ಖಾನ್ ಅಥವಾ ಉಲುಗು ಖಾನ್ ಅಂತಲೂ ಹೇಳ್ತಾರೆ. ಜುನಾ ಖಾನ್ ಅಥವಾ ಉಲುಗು ಖಾನ್ ಹೆಚ್ಚಾಗಿ ಬಳಸಿದ್ರಪ್ಪ ಅಂದರೆ ಜುನಾ ಖಾನ್ ಅಂತ ಹೇಳ್ತದ್ದು. ಓಕೆನಾ? ಜುನಾ ಖಾನ್ ಅಥವಾ ಉಲುಗು ಖಾನ್ ಅಥವಾ ಮೊಹಮ್ಮದ್ ಬಿನ್ ತುಗ್ಲಕ್ ತನ್ನ ನಾಮವನ್ನು ಏನಪ್ಪ ಅಂದರೆ ಬದಲಾವಣೆ ಮಾಡಿ ಅಧಿಕಾರಕ್ಕೆ ಬರ್ತಾನೆ ಅಂತ ಹೇಳ್ತದ್ದು. ಈತನನ್ನು ಅರೆ ಹುಚ್ಚ ಸುಲ್ತಾನ್ ಅಂತೇಳಿ ಕರೀತಾರೆ. ಅರೆ ಹುಚ್ಚ ಸುಲ್ತಾನ್ ಅಂತೇಳಿ ಯಾರು ಕರೀತಾರಪ್ಪ ಅಂದರೆ ಯುರೋಪಿಯನ್ಗಳು ಕರೀತಾರೆ ಮತ್ತು ಹಣಗಾರ ರಾಜ ಅಂತ ಕರೀತಾರೆ. ಥಾಮಸ್ ಅಂತ. ಈತನ ಆಡಳಿತಗಳು ಯೋಜನಾಪರ
ಸುಲ್ತಾನ್ ಅಂತ ಕೂಡ ಕರೀತಾರೆ ಇವನಿಗೆ. ಯೋಜನಾಪರ ಸುಲ್ತಾನ. ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಆದರ್ಶವಾದಿ ಅಂತ ಕೂಡ ಕರೀತಾರೆ ಇವನಿಗೆ. ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಆದರ್ಶವಾದಿ. ಈತನು ಖಗೋಳಶಾಸ್ತ್ರಜ್ಞ ಮತ್ತು ಗಣಿತಶಾಸ್ತ್ರಜ್ಞ ಮತ್ತು ಭೂಗೋಳ ಎಲ್ಲದರಲ್ಲಿ ಜ್ಞಾನ ಪಂಡಿತರಾಗಿದ್ದರೂ ಕೂಡ ಈತನ ಯೋಜನೆಗಳನ್ನು ಫ್ಲಾಪ್ ಆಗ್ತಾ ಇತ್ತು. ಅದರ ಯೋಜನೆಗಳನ್ನು ತೆಗೆದುಕೊಂಡಿದ್ದು ಒಳ್ಳೆಯದೇ, ಆದರೆ ಯೋಜನೆಗಳನ್ನು ಪರಿಪೂರ್ಣವಾಗ್ತಾ ಇರಲಿಲ್ಲ. ಯೋಜನೆಗಳನ್ನು ಅಲ್ಲಿ ಏನಪ್ಪ ಅಂದರೆ ಪೂರ್ಣಗೊಳ್ಳದೇ ಕಡಿತಗೊಳ್ತಿದ್ವು ಅಂತಕ್ಕಂಥದ್ದು. ಈಗ ನಾವು ಈ ಮೊಹಮ್ಮದ್ ಬಿನ್ ತುಘಲಕನ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಮಾಡೋಣ. ಈಗ ನಾವು ಮೊಹಮ್ಮದ್ ಬಿನ್ ತುಘಲಕನ ಬಗ್ಗೆ ಅಧ್ಯಯನ ಮಾಡೋವಂಥದ್ದು. ಮೊಹಮ್ಮದ್ ಬಿನ್ ತುಘಲಕನನ್ನು ಏನಂತ ಕರೀತಪ್ಪ ಅಂದರೆ ಯುರೋಪಿಯನ್ನರು ಅರೆಹುಚ್ಚ ಸುಲ್ತಾನಕ್ಕೆ ಸುಲ್ತಾನ ಅಂತ ಕರೆದರು. ಇನ್ನು ಈತನನ್ನು ಯೋಜನಾಪರ ಸುಲ್ತಾನ ಅಂತ ಕೂಡ ಕರೀತಾರೆ. ಏನು ಯೋಜನಾಪರ ಸುಲ್ತಾನ ಮ್ಯಾನ್ ಆಫ್ ಐಡಿಯಾಸ್ ಅಂತ ಕೂಡ ಕರೀತಾರೆ. ಈತನನ್ನು ಹಣೆಗಾರರ ರಾಜ ಅಂತ ಕರೀತಾರೆ. ರಾಜ ಥಾಮಸ್ ಅಂತ ಕರೀತಾರೆ. ಇನ್ನು ಮುಂದಿನ ಕರೀತಾರೆ ಹೇಳ್ತೀನಿ. ಈ ಮೊಹಮ್ಮದ್ ಬಿನ್ ತುಘಲಕನ ಮೊಟ್ಟ ಮೊದಲ ಹೆಸರಪ್ಪ ಅಂದರೆ ಜುನಾ ಖಾನ್ ಅಂತ ನೆನಪಿರಲಿ. ಜುನಾ ಖಾನ್ ಮೊಹಮ್ಮದ್ ಬಿನ್ ತುಘಲಕನ ಮೊಟ್ಟ ಮೊದಲ ಹೆಸರು ಜುನಾ ಖಾನ್ ಅಂತ ಹೇಳಿದ್ದು. ಮೊಹಮ್ಮದ್ ಬಿನ್ ತುಘಲಕನು ಆತನ ತಂದೆಯನ್ನು ವೇದಿಕೆಯನ್ನು ಕುಸಿದು ಬಿದ್ದು ಅದನ್ನು ಕೊಲೆ ಮಾಡಿ ಏನಪ್ಪ ಅಂದರೆ ಅಧಿಕಾರಕ್ಕೆ ಬಂದಿರ್ತಾನೆ. ಯಾಕಪ್ಪ ಅಂದರೆ ಜುನಾ ಖಾನ್ ಅಂತ ವ್ಯಕ್ತಿ. ಈತನು ಯೋಜನೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಯೋಜನೆ ಜಾರಿ ತಂದಿರ್ತಾನೆ. ಆ ಯೋಜನೆಗಳು ಹೆಂಗಿದ್ವಪ್ಪ ಅಂದರೆ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಯೋಜನೆಗಳು ಆವಾಗ ಆ ನಗರಗಳನ್ನು ಯಾವ ಮಟ್ಟಿಗೆ ಹೋಗ್ತವೋ ಆಧುನಿಕ ಭಾರತದ ಆಧುನಿಕ ಯೋಜನೆಗಳನ್ನು ಆ ಕಾಲದಲ್ಲಿ ಆತನು ಯೋಜನೆಗಳನ್ನು ಹೊರಡಿಸಿದ್ದ. ಆ ಯೋಜನೆಗಳು ಅವನಿಗೆ ಫಲ ಕೊಡಲಿಲ್ಲ. ಅವನು ಯೋಜನೆ ಹಾಕ್ತಿದ್ದ, ಬಟ್ ಅದನ್ನು ಕೊನೆಗಾಣಿಸ್ತಿರಲಿಲ್ಲ. ಅದನ್ನು ಅರ್ಧದಲ್ಲೇ ಬಿಟ್ಟು ಏನಪ್ಪ ಅಂದರೆ ಅದನ್ನು ವಿಫಲಗೊಳಿಸ್ತಿದ್ದ. ಆತನ ವಿಫಲವಾಗಿರ್ತಕ್ಕಂಥ ಯೋಜನೆಗಳು ಮತ್ತು ಶ್ರೇಷ್ಠ ಯೋಜನೆಗಳು ಯಾವ್ಯಾವಪ್ಪ ಅಂದರೆ ಒಂದೊಂದಾಗಿ ನೋಡ್ಕೊತವನು. ಆತನ ಮೊಟ್ಟ ಮೊದಲ ಯೋಜನೆ ಅಂದರೆ ದುಅಬ್ ಪ್ರದೇಶದ ಅಂದರೆ ತೆರಿಗೆ ಹಾಕಿರ್ತಾನೆ. ಅಂದರೆ ದುಅಬ್ ಪ್ರದೇಶ ಅಂದರೆ ಇಲ್ಲಿ ನಮ್ಮ ಗಂಗಾ ಮತ್ತು ಯಮುನಾ ನದಿ. ಈ ಗಂಗಾ ನದಿ ಹೆಂಗಪ್ಪ ಅಂದರೆ ಭಾಗೀರಥ ಮತ್ತು ಅಲಕನಂದ ಎರಡು ನದಿಗಳಿಂದ ಕೂಡಿಕೊಂಡು ಹರಿಯುವಂತಹ ಗಂಗಾ ನದಿ ನಮ್ಮ ಭಾರತದ ಪವಿತ್ರವಾಗಿರತಕ್ಕಂಥ ನದಿ ಯಾವಪ್ಪ ಅಂದರೆ ಗಂಗಾ ನದಿ. ಆ ಗಂಗಾ ನದಿಯನ್ನು ಇಲ್ಲಿದಿಂದ ಯಮುನಾ ನದಿ, ಗಂಗಾ ನದಿಯ ಉಪನದಿ ಆಗಿರ್ತದೆ ಯಮುನಾ ನದಿ. ಆ ಯಮುನಾ ನದಿ ಬಂದು ಏನಪ್ಪ ಅಂದರೆ ಪ್ರಯಾಗರಾಜ, ಆಗಿನ ಪ್ರಯಾಗರಾಜ ಈಗಿನ ಅಲಹಾಬಾದ್ ಏನಪ್ಪ ಅಂದರೆ ಉತ್ತರ ಪ್ರದೇಶದಲ್ಲಿ ಬಂದು ಕೂಡ್ತಾ ಇತ್ತು. ಯಮುನಾ ನದಿ ಮತ್ತು ಗಂಗಾ ನದಿ ಎಲ್ಲಿ ಕೂಡ್ತಾ ಇದ್ದವಪ್ಪ ಅಂದರೆ ಉತ್ತರ ಪ್ರದೇಶದ ಅಲಹಾಬಾದಲ್ಲಿ ಕೂಡ್ತಾ ಇತ್ತು. ಆ ಕೂಡುವ ಅಲ್ಲಿ ಎರಡೂ ಒಂದು ನದಿಗಳ ಮಧ್ಯದಲ್ಲಿರ್ತಕ್ಕಂಥ ಪ್ರದೇಶವನ್ನು ಫಲವತ್ತಾಗಿರ್ತಕ್ಕಂಥ ಪ್ರದೇಶ ಆಗಿರ್ತದೆ. ಹೆಂಗಪ್ಪ ಅಂದರೆ ಅತ್ಯಂತ ಫಲವತ್ತವಾಗಿರ್ತಕ್ಕಂಥ ಪ್ರದೇಶ ಯಾವುದು? ಆ ಗಂಗಾ ಮತ್ತು ಯಮುನಾ ನಡುವಿನ ದೋಬ ಪ್ರದೇಶ ಅಂತ ಕರೀತಾರೆ ಅದನ್ನು. ಆ ಫಲವತ್ತದ ಪ್ರದೇಶದಲ್ಲಿ ತೆರಿಗೆಯನ್ನು ಹೆಚ್ಚಿಸಿದ. ಅಂದರೆ ತೆರಿಗೆ ಹೆಚ್ಚಿಸಿದ, ಓಕೆ, ಅಲ್ಲಿ ಆ ಫಲವತ್ತತೆ ಬರ್ತಿತ್ತು, ತೆರಿಗೆ ವಿಧಿಸಿದ್ದ. ಆದರೆ ಅಲ್ಲಿ ಫಲವತ್ತತೆಯನ್ನು ಕಡಿಮೆಯಾದಾಗ, ಅಲ್ಲಿ ಬರಗಾಲ ಬಿದ್ದಾಗ, ನದಿ ಹರಿದೇ ಇದ್ದಾಗ, ಅಲ್ಲಿ ಬರಗಾಲ ಬಿದ್ದಾಗ ಅಲ್ಲಿ ಏನಪ್ಪ ಅಂದರೆ ತೆರಿಗೆಯನ್ನು ಹೆಚ್ಚಿಸಿಬಿಟ್ಟಿದ್ದ. ತೆರಿಗೆ ಹೆಚ್ಚಿಸಿದ ಕಾರಣದಿಂದಾಗಿ ಅಲ್ಲಿರ್ತಕ್ಕಂಥ ರೈತರು ಅಲ್ಲಿ ಕೃಷಿಯನ್ನು ಮಾಡದೆ ಅಲ್ಲಿಂದ ಏನಪ್ಪ ಅಂದರೆ ಬೇರೆ ಕಡೆಗೆ ಹೋಗ್ತಾಯಿದ್ರು. ಆ ಪ್ರದೇಶದಲ್ಲಿ ಕೃಷಿ ಮಾಡ್ತಾ ಇರಲಿಲ್ಲ ಮತ್ತು ಅವ್ರಿಗೆ ಫಲನೇ ಬರಲಿಲ್ಲ. ಭೂಮಿನೇ ಫಲವತ್ತತೆ ಮಾಡಿಲ್ಲ ಅಂದರೆ ಮತ್ತು ಲಾಭನೇ ಬರಲಿಲ್ಲ ಅಂದರೆ ತೆರಿಗೆಯನ್ನು ಹೆಂಗೆ ಕಟ್ಟಬೇಕು? ಅವ್ರ ಜೀವನ ಹೆಂಗೆ ನಡೆಸಬೇಕು? ಅಲ್ಲಿಂದ ಕೋಪಗೊಂಡಿರ್ತಕ್ಕಂಥ ಜನಗನಪ್ಪ ಅಂದರೆ ಬೇರೆ ಕಡೆಗೆ ಹೋಗ್ತಿರ್ತಾರೆ, ವಲಸೆ ಹೋಗ್ತಿರ್ಬೇಕಾದ್ರೆ ಈ ಮೊಹಮ್ಮದ್ ಬಿನ್ ತುಘಲಕ್ ಏನು ಮಾಡ್ತಾರೆ ಅಂದರೆ ಅಲ್ಲಿ ಮೊದಲೇ ತೆರಿಗೆ ವಿಧಿಸಿದ್ದ, ಓಕೆ, ಹೆಚ್ಚು ಮಾಡಿ ಮತ್ತೇನು ಮಾಡ್ದಂದರೆ ಹೋಗುವ ಜನಗಳಿಗೆ ತಡೆದು ತೆಕ್ಕಾವಿ ಸಾಲ ಅಂತ ಹೇಳಿ ಕೊಡ್ತಾನೆ. ತೆಕ್ಕಾವಿ ಸಾಲ. ಈ ತೆಕ್ಕಾವಿ ಸಾಲ ಏನಂದ್ರೆ ಏನಪ್ಪ ಅಂದರೆ ನೆನಪಿರಲಿ, ತೆಕ್ಕಾವಿ ಸಾಲ ಕೊಡ್ತಾನೆ. ಈ ತೆಕ್ಕಾವಿ ಸಾಲ ಅಂದರೆ ಈ ಜನರನ್ನು ಅಂದರೆ ಅಲ್ಲಿಂದ ವಲಸೆ ಹೋಗುವ ಜನರನ್ನು ಮರಳೀಕರಿಸಿ ಅವರಿಗೆ ತನ್ನ ತಿಜೋರಿಯಲ್ಲಿ ಇರ್ತಕ್ಕಂಥ ಹಣವನ್ನು ಕೊಟ್ಟು, ಸಂಪತ್ತನ್ನು ಕೊಟ್ಟು ಆ ಭೂಮಿಗೆ ಫಲವತ್ತತೆಯನ್ನು ಮಾಡಲು, ಭೂಮಿಯನ್ನು ಉಳುಮೆ ಮಾಡೋ ಸಲುವಾಗಿ ಒಂದು ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡಿದ. ಯಾವುದಪ್ಪ ಅಂದರೆ ದಿವಾನ್ ಎ ಕೊಹಿ ಅಂತ ಹೇಳಿದ್ರು. ಯಾವುದು? ದಿವಾನ್ ಎ ಕೊಹಿ.
ದಿವಾಣಿ ಈ ಕೃಷಿ ಇಲಾಖೆ ಸ್ಥಾಪನೆ ಮಾಡಿದ ಯಾಕಪ್ಪ ಅಂದರೆ ಕೃಷಿ ಇಲಾಖೆ ಸ್ಥಾಪನೆ ಮಾಡಿದ ಈ ಕೃಷಿ ಇಲಾಖೆಯಿಂದ ತಕ್ಕಾಗಿ ಸಾಲವನ್ನು ಕೊಡ್ತಿದ್ದ. ಅಂದರೆ ತನ್ನ ಬಳಿ ಇರ್ತಕ್ಕಂಥ ಹಣವನ್ನು ರೈತರು ಕೊಟ್ಟು ಕೃಷಿ ಮಾಡಿ ಅಂತ ಹೇಳಿದ. ಅರ್ಥ ಆಯ್ತಾ? ತನ್ನ ಬಳಿ ಇರ್ತಕ್ಕಂಥ ನೋಡಿ ಮೊದಲೇ ಗೋಬ ಪ್ರದೇಶ ಮೇಲೆ ಹಣ ಹೆಚ್ಚು ಮಾಡಿದ. ಅವು ಅಲ್ಲಿ ಏನೋ ಫಲವತ್ತತೆ ಬೆಳೆಯಲಿಲ್ಲ, ಅಲ್ಲಿ ಬರಗಾಲ ಬಿದ್ದ ಕಾರಣದಿಂದಾಗಿ ತೆರಿಗೆ ಕಟ್ಟಕ್ಕಾಗಿಲ್ಲ. ತೆರಿಗೆ ಕಟ್ಟಕ್ಕಾಗದೇ ಇದ್ದ ಕಾರಣದಿಂದಾಗಿ ಅವು ಅಲ್ಲಿಂದ ವಲಸೆ ಹೋಗ್ತಾಯಿದ್ರು. ವಲಸೆ ಹೋಗುವ ಜನರನ್ನು ತಡೆದು ತನ್ನ ಬಳಿ ಇರ್ತಕ್ಕಂಥ ಹಣವನ್ನು ಕೊಟ್ಟು ಅಲ್ಲಿ ಕೃಷಿ ಮಾಡಿ ಅಂತ ಹೇಳ್ದ. ಓಕೆನಾ? ಕೃಷಿ ಮಾಡಿ ಅಂತ ಹೇಳ್ದ. ಆ ಜನಗಳೇನು ಮಾಡೋದಪ್ಪ ಅಂದರೆ ಆತನ ಬಳಿ ಇರ್ತಕ್ಕಂಥ ಹಣ ತೊಗೊಂಡು ಮರಳಿ ಮತ್ತೆ ಅಲ್ಲಿಂದ ವಲಸೆ ಹೋಗ್ಬಿಟ್ರು. ಅಲ್ಲಿ ಲಾಸ್ ಯಾರಿಗಾಯಿತು? ಮೊಹಮ್ಮದ್ ಬಿನ್ ತುಘಲಕ್ ಆಯಿತು. ಜನಗಳೇನೂ ಲಾಸ್ ಆಗಲಿಲ್ಲ, ಯಾಕಂದರೆ ಅವ್ರು ಮೊದಲೇ ಹೋಗ್ತಾಯಿದ್ರು, ಬಿಟ್ಟು ಹೋಗಿಬಿಡ್ತಿದ್ರು. ಕರೆದು ಮತ್ತೆ ಅವರನ್ನು ಹಣ ಕೊಟ್ಟಿದ್ದ. ಆ ಹಣವನ್ನು ಕೊಟ್ಟಿದ್ದಕ್ಕೆ ಅಲ್ಲಿರ್ತಕ್ಕಂಥ ಜನರಲ್ಲಿ ಏನಾದರೂ ಉಳಿಮೆ ಮಾಡಿದರೆ ಆ ಏನೋ ಈ ಸುಲ್ತಾನಿಗೆ ಲಾಭ ಆಗ್ತಿತ್ತು ಮತ್ತು ಜನಗಳಿಗೆ ಲಾಭ ಆಗ್ತಿತ್ತು. ಆದರೆ ಅವ್ರು ಮಾಡಲಿಲ್ಲ. ಅವರು ಆ ಸಾಲವನ್ನು ತೆಗೆದುಕೊಂಡು ಮರಳಿ ಮತ್ತೆ ವಲಸೆ ಹೋಗ್ಬಿಟ್ರು. ಅಲ್ಲಿ ಕೂಡ ಆತನಿಗೆ ಏನಾಯ್ತಪ್ಪ ಅಂದರೆ ಲಾಸ್ ಆಯಿತು, ನಷ್ಟ ಆಯಿತು. ಯಾರಿಗೆ? ಈ ಮೊಹಮ್ಮದ್ ಬಿನ್ ತುಘಲಕ್ಕಿಗೆ. ಅವನು ಸ್ಥಾಪಿಸಿದ ಒಂದು ಕೃಷಿ ಇಲಾಖೆ ಯಾವುದಪ್ಪ ಅಂದರೆ ದಿವಾಣಿ ಕೊಯ್. ಇದು ನೆನಪಿರಲಿ, ಸಾಕಷ್ಟು ಬಗ್ಗೆ ಗಮನ ಕೇಳ್ತಾ ಅಂತ ಇದ್ರು. ಮತ್ತು ಅದನ್ನು ಕೊಟ್ಟಿರೋ ಸಾಲ ಯಾವುದಪ್ಪ ಅಂದರೆ ತೆಕ್ಕಾಗಿ ಸಾಲ ಅಂದರೆ ಅರ್ಥ ಆಯ್ತಲ್ಲ, ತನ್ನ ಬಳಿ ಇರ್ತಕ್ಕಂಥ ಹಣವನ್ನು ರೈತರಿಗೆ ಕೊಟ್ಟು ಕೃಷಿಯನ್ನು ಮಾಡುವಂತ ಹೇಳ್ತಾನೆ. ಅದನ್ನು ಏನಂತಾರೆ ಅಂದರೆ ತೆಕ್ಕಾಗಿ ಸಾಲ ಅಂತ ಹೇಳ್ತಾರೆ. ಇದು ಒಂದನೇ ಯೋಜನೆ ಗೋಬ ಪ್ರದೇಶ ಮೇಲೆ ತೆರಿಗೆ ಹೆಚ್ಚು ಮಾಡಿರ್ತಾನೆ ಮತ್ತು ಈತನ ಎರಡನೇ ಯೋಜನೆ ಏನಪ್ಪ ಅಂದರೆ ಈತನ ಕಾಲದಲ್ಲಿ ಆಗಿರ್ತಕ್ಕಂಥ ಎರಡನೇ ಯೋಜನೆ ರಾಜಧಾನಿ ಅಂತ ವರ್ಗಾವಣೆ ಮಾಡ್ತಾನೆ. ಏನು? ರಾಜಧಾನಿ ವರ್ಗಾವಣೆ. ರಾಜಧಾನಿ ವರ್ಗಾವಣೆಗೆ ಈತನು ಅತ್ಯಂತ ನಷ್ಟವಾಗಿರ್ತಕ್ಕಂಥ ವ್ಯಕ್ತಿ. ಯಾಕಪ್ಪ ಅಂದರೆ ಈ ಮೊಹಮ್ಮದ್ ಬಿನ್ ತುಘಲಕ್ ಅಂತ ಏನು ಮಾಡ್ತಾನಂದರೆ ರಾಜಧಾನಿ ವರ್ಗಾವಣೆಯಲ್ಲಿ ಅತ್ಯಂತ ಲಾಸ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರು? ಈ ಮೊಹಮ್ಮದ್ ಬಿನ್ ತುಘಲಕ್. ಹೆಂಗಪ್ಪ ಅಂದರೆ ಇಲ್ಲಿ ದೆಹಲಿ ಒಂದು ರಾಜಧಾನಿ ಆಗಿತ್ತು. ಈ ದೆಹಲಿಯಿಂದ ಮಹಾರಾಷ್ಟ್ರದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡ್ತಾನೆ. ಓಕೆನಾ? ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡ್ತಾನೆ. ದೇವಗಿರಿಗೆ ವರ್ಗಾವಣೆ ಮಾಡಬೇಕಾದ್ರೆ ಕಾರಣಗಳು ಏನಾಗಿದ್ದಪ್ಪ ಅಂದರೆ ಅಲ್ಲಿ ಆತನಿಗೆ ಮಂಗೋಲಿಯರ ದಾಳಿಗಳು ಕೂಡ ಬರ್ತಾಯಿದ್ವು. ಮಂಗೋಲಿಯರು ಅವಾಗವಾಗ ದಾಳಿ ಮಾಡ್ತಾಯಿದ್ರು. ಒಂದು ಕಾರಣ ಆಗಿದ್ದರೆ ಅವನ ಹತ್ರ ಅನಾಮಧೇಯ ಪತ್ರಗಳು ಬರ್ತಾಯಿದ್ವು. ಅನಾಮಧೇಯ ಪತ್ರಗಳನ್ನು ಅಂದರೆ ಈಗ ಒಂದು ಪತ್ರ ಬರೆದು ಕಳಿಸ್ಬಿಡ್ತಾರೆ. ಏನಪ್ಪ ಅಂದರೆ ನಾವು ನಿನ್ನೆಲ್ಲ ಹೊಡೆದು ಬಿಡ್ತೀವಿ, ನಿನ್ನ ಸಾಮ್ರಾಜ್ಯನ ಮೊಟಕುಗೊಳಿಸ್ತೀವಿ ಅಂತೇಳಿ ಪತ್ರ ಕಳಿಸ್ತಿದ್ರು. ಅದರ ಪತ್ರದಲ್ಲಿ ಅಡ್ರೆಸ್ ಇರ್ತಿತ್ತಲ್ಲ, ಯಾರು ಕಳಿಸಿದ್ದಾರೆ ಅಂತೇಳಿ. ಅನಾಮಧೇಯ ಪತ್ರ ಅಂದರೆ ಹೆಸರಿಲ್ಲದ ಪತ್ರ. ಓಕೆನಾ? ಹೆಸರಿಲ್ಲದ ಪತ್ರ ಕಳಿಸಿದ್ರು. ಅವನು ಅಂಜಿಬಿಟ್ಟಿದ್ದ. ಅವನಿಗೆ ಅಲ್ಲಿದ್ದಲ್ಲೇ ರಾಜ ಕಳಿಸ್ತಾಯಿದ್ರು. ಅಲ್ಲೇ ಆ ದೆಹಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರಾಜರೇ ಆತನ ಪತ್ರಗಳು ಕಳಿಸಿದ್ರು. ಅದನ್ನು ಕೂಡ ಅಂಜಿದ್ದ. ಯಾರು? ಈ ಮೊಹಮ್ಮದ್ ಬಿನ್ ತುಘಲಕ್. ಮತ್ತು ಇನ್ನೊಂದೇನೆಂದರೆ ಆತನು ದೆಹಲಿಯಲ್ಲಿ ಕುಳಿತುಕೊಂಡು ಯಾವುದೇ ವ್ಯಾಪಾರವನ್ನು ಮಾಡುವಂತಿರಲಿಲ್ಲ. ಈ ದೇವಗಿರಿಗೆ ಬಂದಿದಂದರೆ ಗುಜರಾತ್ ಸಮೀಪದಿಂದ ವಿದೇಶಿಯರ ಜೊತೆಗೆ ವ್ಯಾಪಾರ ನಡೆಸುವ ಒಂದು ಅನುಕೂಲವಾಗುತ್ತಂತೆ. ಇದೊಂದು ಆತನ ಯೋಜನೆ ಆಗಿತ್ತು. ಇನ್ನೊಂದೇನಪ್ಪ ಅಂದರೆ ದಕ್ಷಿಣ ಭಾರತದಲ್ಲಿ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಏನು? ಇಸ್ಲಾಂ ಧರ್ಮವನ್ನು ಎಲ್ಲಿ ಸ್ಥಾಪನೆ ಮಾಡಬೇಕಾಗಿತ್ತು? ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಇಸ್ಲಾಂ ಧರ್ಮ ಸ್ಥಾಪನೆ ಮಾಡಬೇಕಂತಿದ್ದ. ಇನ್ನೊಂದೇನಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಗುಜರಾತ್ ಜೊತೆಗೆ ವ್ಯಾಪಾರವನ್ನು ಮಾಡಬೇಕಂತಿದ್ದ. ಇನ್ನು ಅಲ್ಲಿ ಮಂಗೋಲಿಯರ ದಾಳಿಗಳಾಗ್ತಾಯಿದ್ವು. ಅವಾಗ ಮಂಗೋಲಿಯರ ದಾಳಿ ಆಗ್ತಾಯಿದ್ವು, ಚೀನಾಗಳ ದಾಳಿ ಆಗ್ತಾಯಿದ್ವು ಮತ್ತು ಅನಾಮಧೇಯ ಪತ್ರಗಳು ಕೂಡ ಬರ್ತಾಯಿದ್ವು. ಮೊದಲೇ ಅಂಜಿತ್ತಿದ್ದ. ಆದರೆ ಇದನ್ನು ಕೂಡ ಒಂದು ದಾಳಿ ಮಾಡಿದಾನೆ. ಏನಪ್ಪ ಅಂದರೆ ಅಲ್ಲಿ ಆಂಧ್ರದ ಕಂಪಿಲಿಯರ ಮೇಲೆ ದಾಳಿ ಮಾಡಿರ್ತಾರೆ. ಅಲ್ಲಿ ಇರ್ತಕ್ಕಂಥ ಹಕ್ಕ ಅಂತ ತೆಗೆದುಕೊಂಡು ಹೋಗಿ ಅಲ್ಲಿ ಇಸ್ಲಾಂ ಧರ್ಮ ತಂತ್ರ ಮಾಡಿ ಅಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂದ ಗೆಳತಿನಲ್ಲಿ ಇವನು ಏನು ಮಾಡಿದಪ್ಪ ಅಂದರೆ ಅಲ್ಲಿ ದಾಳಿ ಮಾಡಿರ್ತಾನೆ. ಓಕೆನಾ? ಇಲ್ಲಿ ಇವನು ವರ್ಗಾವಣೆ ಮಾಡೋದು ಡಿಸಿಷನ್ ಮಾಡ್ತಾನೆ. ಇಲ್ಲಿಗೆ ದೇವಗಿರಿಗೆ ವರ್ಗಾವಣೆ ಮಾಡಿ ಡಿಸಿಷನ್ ಮಾಡ್ತಾನೆ. ಓಕೆನಾ? ದೇವಗಿರಿಗೆ ಈತನ ರಾಜಧಾನಿಯನ್ನು ವರ್ಗಾವಣೆ ಮಾಡಿರ್ತಾನೆ. ಇಲ್ಲಿ ದೇವಗಿರಿ. ಈ ದೇವಗಿರಿಯನ್ನು ಏನಂತ ಹೆಸರಿಟ್ಟಪ್ಪ ಅಂದರೆ ಮೊಹಮ್ಮದ್ ಬಿನ್ ತುಘಲಕ್ ದೌಲತಾಬಾದ್ ಅಂತ ಹೆಸರಿಟ್ಟು. ಏನು? ದೌಲತಾಬಾದ್. ದೇವಗಿರಿಗೆ ಏನಂತ ಹೆಸರಿಟ್ಟ? ದೌಲತಾಬಾದ್ ಅಂತ ಹೆಸರಿಟ್ಟ. ಓಕೆನಾ? ದೇವಗಿರಿಯನ್ನು ದೌಲತಾಬಾದ್ ಅಂತ ಹೆಸರಿಟ್ಟ. ಈ ದೌಲತಾಬಾದ್ಗೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾ ಇದ್ದ. ವರ್ಗಾವಣೆ ಮಾಡುತ್ತಿರಬೇಕಾದ್ರೆ ಈ ರಾಜಧಾನಿಯು ದೆಹಲಿಯಿಂದ ದೇವಗಿರಿಗೆ ಎಷ್ಟಪ್ಪ ಅಂದರೆ 700 ಮೈಲಿ ಇತ್ತು. 700 ಮೈಲಿ ದೂರ ಬಿತ್ತಂತೆ. ಎಷ್ಟು? 700 ಮೈಲಿ ದೂರ, 1500 ಕಿಲೋಮೀಟರ್ ಆಗ್ತದೆ. ಓಕೆನಾ?
ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ಮಾಡಬೇಕಾದ್ರೆ ಇಲ್ಲಿ ಎಷ್ಟಿತ್ತಪ್ಪ ಅಂದರೆ 700 ಮೈಲಿ ದೂರವಿತ್ತು ದೆಹಲಿಯಿಂದ ದೇವಗಿರಿ. ಓಕೆನಾ? ಇವನು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ಆಡಳಿತ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಹೋಗುವ ದಾರಿಯಲ್ಲಿ ಏನು ಮಾಡಿರ್ತಾನೆ ಅಂದರೆ ಅಷ್ಟು ಇರ್ತಕ್ಕಂಥ ಒಂದು ದಾರಿ ಮಾಡಿರ್ತಾನೆ, ಸ್ವಚ್ಛವಾಗಿ ದಾರಿ ಮಾಡಿರ್ತಾನೆ. ಮತ್ತು ಅಲ್ಲಲ್ಲಿ ಮಾಡ್ತಾನಪ್ಪ ಅಂದರೆ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾನೆ. ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಕೂಡ ಮಾಡಿರ್ತಾನೆ. ಊಟದ್ದು, ನೀರಿನ ವ್ಯವಸ್ಥೆ, ಅಲ್ಲಿ ವಿಶ್ರಾಂತಿ ಪಡೆಯುವ ವ್ಯವಸ್ಥೆ ಕೂಡ ಮಾಡಿರ್ತಾನೆ. ಹಾಗೆ ಸುಮ್ಮನೆ ಬಿಡಲಿಲ್ಲ ಅವನು. ನೀರಿನ ವ್ಯವಸ್ಥೆ ಮಾಡಿರ್ತಾನೆ, ಊಟದ ವ್ಯವಸ್ಥೆ ಮಾಡಿರ್ತಾನೆ. ಅಂದರೆ ಸುಲಭವಾಗಿ ಮಾಡಿರ್ತಾನೆ. ಸತತ 40 ದಿನಗಳ ಕಾಲ ಆ ಒಂದು ರಾಜಧಾನಿಯಿಂದ ಅಂದರೆ ದೆಹಲಿಯಿಂದ ದೇವಗಿರಿಗೆ ಪ್ರಯಾಣವನ್ನು ಶುರು ಮಾಡ್ತಾರೆ. ಯಾಕಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಜನರು 40 ದಿನಗಳ ಕಾಲ ಏನಪ್ಪ ಅಂದರೆ ಅವರ ಪಯಣವನ್ನು ಶುರು ಮಾಡ್ತಕ್ಕಂಥದ್ದು. ಪಯಣವನ್ನು ಶುರು ಮಾಡಿದ್ರು. ಇಲ್ಲಿ ದೆಹಲಿಯಿಂದ ದೇವಗಿರಿಗೆ ಹೋಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಹಲವಾರು ಜನರು ಮರಣಕ್ಕೆ ತುತ್ತಾದರು. ಇಲ್ಲಿ ಬಗಾನಿ ಎಂಬ ವ್ಯಕ್ತಿ ಹೇಳಿದಂತಂದರೆ ಬಗಾನಿ ಎಂಬ ಒಂದು ವ್ಯಕ್ತಿ ಇರ್ತಾರೆ. ಬಗಾನಿ ಎಂಬ ಒಬ್ಬ ವಿದ್ವಾಂಸ ಇರ್ತಾರೆ. ಈ ಬಗಾನಿ ಏನು ಹೇಳ್ತಪ್ಪ ಅಂದರೆ ಅಲ್ಲಿರ್ತಕ್ಕಂಥ ದೆಹಲಿಯಲ್ಲಿರ್ತಕ್ಕಂಥ ನಾಯಿ ಮತ್ತು ಬೆಕ್ಕುಗಳನ್ನು ಕೂಡ ಬಿಡಲಿಲ್ಲ. ನಾಯಿ ಮತ್ತು ಬೆಕ್ಕುಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಅಂತ ಹೇಳಿದ. ಮನುಷ್ಯ ಹೋಗೋದೇ ವಜ್ಜಾಗ್ಯದ, ಅದರಲ್ಲಿ ಕತ್ತಿ, ನಾಯಿ, ಕುದುರೆ, ಬೆಕ್ಕು ಎಲ್ಲ ತೆಗೆದುಕೊಂಡು ಹೋಗಂತ ಹೇಳಿದ. ಮತ್ತು ಇನ್ನೊಬ್ಬ ಇಬ್ಬನ ಬತ್ತುತ್ತ ಇರ್ತಾನೆ. ಆ ಇಬ್ಬನ ಬತ್ತುತ್ತ ಏನು ಹೇಳ್ತಾನಂತಂದರೆ ಇನ್ನೊಬ್ಬ ಕವಿ ಇಬ್ಬನ ಬತ್ತುತ್ತ ಹೇಳಿದ್ರೆ ಆ ದೆಹಲಿಯಲ್ಲಿ ಇರ್ತಕ್ಕಂಥ ಕುಂಟ ಮತ್ತು ಕುರುಡ ಅವನು ಕಂಡಿರತಕ್ಕಂಥ ದೃಶ್ಯ ಯಾವಪ್ಪ ಅಂದರೆ ಕುಂಟ ಮತ್ತು ಕುರುಡ ಈ ಇಬ್ಬರನ್ನು ಕೂಡ ಬೀಳಿದಂಥವ್ರು. ಇವರನ್ನು ಕೂಡ ಎಳೆದುಕೊಂಡು ಹೋಗಿ ಅಂತ ಹೇಳಿದ. ಯಾರು? ಮೊಹಮ್ಮದ್ ಬಿನ್ ತುಘಲಕ್. ಅಷ್ಟು ಭಯಾನಕವಾಗಿರ್ತಕ್ಕಂಥ ವ್ಯಕ್ತಿ. ಇಲ್ಲಿ UPSCಲಿ IAS ಒಂದು ಕ್ವಶನ್ ಬಂದದ್ದು ಏನಪ್ಪ ಅಂದರೆ ಯಾವ ಸುಲ್ತಾನದ ಮರಣದ ನಂತರ ಜನಗಳಿಗೆ ಮುಕ್ತಿ ಸಿಗುವುದು ಮತ್ತು ಜನಗಳಿಂದ ಸುಲ್ತಾನ್ಗೆ ಮುಕ್ತಿ ಸಿಗುವುದು ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಯಾವ ಸುಲ್ತಾನನ ನಿಧನ ನಂತರ ಜನಗಳಿಗೆ ಮುಕ್ತಿ ಸಿಗುವುದು ಮತ್ತು ಜನಗಳಿಂದ ಸುಲ್ತಾನಿಗೆ ಮುಕ್ತಿ ಸಿಗುವುದು ಅಂದರೆ ಆ ವ್ಯಕ್ತಿ ಏನಪ್ಪ ಅಂದರೆ ಈ ಮೊಹಮ್ಮದ್ ಬಿನ್ ತುಘಲಕ್ ಅಂತ ವ್ಯಕ್ತಿ. ಓಕೆನಾ? ಹೌದಾ? ಅಲ್ಲಿ ಆನ್ಸರ್ ಏನಪ್ಪ ಅಂದರೆ ಮೊಹಮ್ಮದ್ ಬಿನ್ ತುಘಲಕ್. ಇಂಥ ಒಂದು ಅಪಾರ ಭಯಾನಕವಾಗಿರ್ತಕ್ಕಂಥ ಆಡಳಿತ ಮತ್ತು ಕ್ರೂರವಾಗಿರ್ತಕ್ಕಂಥ ಆಡಳಿತ. ಇವನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡೋದೇ ನಿಜ, ಬೆಟ್ಟರ್ ಒಳ್ಳೆ ಪ್ಲ್ಯಾನ್ ಒಂದು. ಆದರೆ ಪ್ಲ್ಯಾನನ್ನು ಸಕ್ಸಸ್ ಮಾಡೋಕ್ಕಾಗಲಿಲ್ಲ. ಇವನು ಏನು ಮಾಡಿದಪ್ಪ ಅಂದರೆ ಇಲ್ಲಿ ಇರ್ತಕ್ಕಂಥ ಒಂದು ದೇವಗಿರಿ ಅಂತ ಏನಿತ್ತಲ್ಲ, ಈ ದೇವಗಿರಿಗೆ ವರ್ಗಾವಣೆ ಮಾಡಿದಾಗ ಇಲ್ಲಿ 2 ವರ್ಷಗಳ ಕಾಲ ಇಲ್ಲೇ ವಾಸವಾಗಿರ್ತಾನೆ. ಇಲ್ಲಿ ನಮ್ಮ ಬುಕ್ಸಲ್ಲಿ ಏನಪ್ಪ ಅಂದರೆ ಡೈರೆಕ್ಟ್ಲಿ ಅವನು ಮತ್ತೆ ದೇವಗಿರಿಯಿಂದ ದೆಹಲಿಗೆ ಹೋಗಿಲ್ಲ. ಇವನು ದೇವಗಿರಿಗೆ 2 ವರ್ಷ ಅಲ್ಲಿ ವಾಸವಾಗಿರ್ತಾನೆ. ಎಷ್ಟು ವರ್ಷ? 2 ವರ್ಷ ವಾಸವಾಗಿರ್ತಾನೆ. 2 ವರ್ಷದ ನಂತರ ಏನಾಗಿರ್ತಪ್ಪ ಅಂದರೆ ಇವನಿಗೆ ಅಲ್ಲಿ ಸೂಟ್ ಆಗ್ತಿರಲಿಲ್ಲ. ಹೆಂಗಪ್ಪ ಅಂದರೆ ಈ ಮೊಹಮ್ಮದ್ ಬಿನ್ ತುಘಲಕ್ ದೇವಗಿರಿಯಲ್ಲಿ ಗಂಗಾ ನದಿಯ ನೀರನ್ನು ತಂದು ಕುಡಿತಿದ್ದಂತೆ. ಯಾವ ನೀರು? ಗಂಗಾ ನದಿಯ ನೀರನ್ನು ತಂದು ಕುಡಿತಿದ್ದ. ಗಂಗಾ ನದಿಯ ನೀರನ್ನು ತಂದು ಕುಡಿತಿದ್ದ ಕಾರಣದಿಂದಾಗಿ ಮತ್ತು ಇಲ್ಲಿ ಹೋಗಿರ್ತಕ್ಕಂಥ ಜನರು ದೆಹಲಿಯಿಂದ ಇಲ್ಲಿ ಹೋಗಿರೋ ದೇವಗಿರಿ ಹೋಗ್ಯಾರ. ಈ ಜನರನ್ನು ಆ ದೇವಗಿರಿ ಜನರು ಏನು ಕಂಡ್ರಪ್ಪ ಅಂದರೆ ಬುಡಕಟ್ಟು ಜನಗಳಾಗಿ ಕಂಡ್ರು. ಅಂದರೆ ಅವರಿಗೆ ಅಸಹ್ಯ ಮಾಡಕತ್ತರು. ಇವು ಎಲ್ಲಿಂದೋ ಬಂದವರು, ನಂಬಲ್ಲಿ ಯಾಕೆ ಬಂದಾಗ ಅಂತೇಳಿ ಅಸಹ್ಯ ಮಾಡಾಕ್ತದ್ರು. ಯಾಕಪ್ಪ ಅಂದ್ರೆ ಇಲ್ಲಿ ದೆಹಲಿಯಲ್ಲಿ ಇರ್ತಕ್ಕಂಥ ಜನರು ಅಸಹ್ಯ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಇವನು ಏನು ಮಾಡ್ತಾನಂದರೆ ಈ ದೇವಗಿರಿಯಿಂದ ಮತ್ತೆ ನಮಗೆ ದೆಹಲಿ ನೆನಪಂದರೆ ಸೂಕ್ತವಾಗಿರ್ತದ. ಈತನು 2 ವರ್ಷಗಳ ಕಾಲ ದೆಹಲಿಯಲ್ಲಿ ಇದ್ದು ದೇವಗಿರಿಯಲ್ಲಿ ವಾಸ ಮಾಡ್ತಾನೆ. ಅಲ್ಲಿಂದ ಜನರು ಕೂಡ ಅಲ್ಲಿ ಸಂತೋಷವಾಗಿರಲ್ಲ. ಯಾಕಂದರೆ ಅಲ್ಲಿರ್ತಕ್ಕಂಥ ಜನರು ಅವರ ವಿರುದ್ಧವಾಗಿ ನಡ್ಕೊಳ್ತಾರೆ. ಯಾರ ವಿರುದ್ಧವಾಗಿ? ಈ ದೆಹಲಿಯಲ್ಲಿ ಇರ್ತಕ್ಕಂಥ ಜನರ ವಿರುದ್ಧವಾಗಿ. ಎಲ್ಲಿ ಜನರು ನಡ್ಕೋತಾರಪ್ಪ ಅಂದರೆ ಆ ದೇವಗಿರಿಯ ಜನರು ನಡ್ಕೋತಾರೆ. ಹೌದಾ? ಇವನ ಬುಡಕಟ್ಟು ಜನಗಳೇ ಕಾಣ್ತಾರ, ಎಲ್ಲಿಂದೂ ಬಂದಿರತಕ್ಕಂಥ ಜನಗಳನ್ನಂತೆ ಕಾಣ್ತಾರ. ಅವ್ರಿಗೆ ಯಾವುದೂ ವ್ಯಾಲ್ಯೂ ಕೊಡಲ್ಲ. ಆದ ಕಾರಣದಿಂದಾಗಿ ಮತ್ತು ಈತನಿಗೆ ನೀರು ಮತ್ತು ಅಲ್ಲಿನ ಹವಾಮಾನಗಳನ್ನು ಕೂಡ ಸೂಟ್ ಆಗ್ತಿರಲಿಲ್ಲ. ಅಲ್ಲಿ ಈತನು ಗಂಗಾ ನದಿಯ ನೀರನ್ನು ತಂದು ಕುಡಿತಿದ್ದ.
ಯಾವ ನೀರು ಗಂಗಾ ನದಿ ನೀರು ತರಿಸ್ಬಿಡ್ತಿದ್ದ, ಅದನ್ನು ಭಾಳ ದೂರ ಆಗ್ತಾಯಿತ್ತು. ಆ ಕಾರಣದಿಂದಾಗಿ ಮತ್ತೇನಪ್ಪ ಅಂದರೆ ದೇವಗಿರಿಯಿಂದ ದೆಹಲಿಗೆ ಹೋಗ್ತಾ ಇದ್ದ. ಮತ್ತು ದೇವಗಿರಿಯಿಂದ ದೆಹಲಿಗೆ ಏನಪ್ಪ ಅಂದರೆ ಮತ್ತೆ ತನ್ನ ರಾಜಧಾನಿ ವರ್ಗಾವಣೆ ಮಾಡಿದ. ಆ ರಾಜಧಾನಿ ವರ್ಗಾವಣೆ ಮಾಡಿದ. ಮತ್ತು ಅದನ್ನು ದೇವಗಿರಿಯಿಂದ ದೆಹಲಿಗೆ ಹೋದಾಗ ದೆಹಲಿಯು ಮೊದಲಿನಂತೆ ಗತವೈಭವವನ್ನು ಕಾಣುವುದಕ್ಕಾಗಿ ಅಂದರೆ ಅಲ್ಲಿ ಖಾಲಿ ಮಾಡಿದಲ್ಲ. ಈಗ ನೋಡಿ ಬರಬೇಕಾದ್ರೆ ಈಗ 700 ಮೈಲಿ ಅಂದರೆ ಕಮ್ಮಿ ಆಗಲ್ಲ, 1500 ಕಿಲೋಮೀಟರ್ ಬರಬೇಕು. ಬರುವಾಗಲೇ ಅಷ್ಟು ಜನ ಸತ್ತಿರ್ತಾರೆ, ಈಗ ಹೋಗುವಾಗಲೇ ಒಂದಿಷ್ಟು ಜನ ಸತ್ತಿರ್ತಾರೆ. ಇಲ್ಲಿ ಎಷ್ಟು ಉಳಿತಾರೆ? ಅಲ್ಲಿ ಭಾಳ ಆದರೆ ಒಂದು 40% ಉಳಿತಿರ್ಬೇಕು. ಅದರಲ್ಲಿ ಇರ್ತಕ್ಕಂಥ ಜನರು 60% ಆಲ್ರೆಡಿ ಸತ್ತು ಹೋಗಿದ್ದಾಗ ಅಲ್ಲಿ ದೆಹಲಿಗೆ ಹೋದಾಗ ದೆಹಲಿ ಒಂದು ಸ್ಮಶಾನ ಕಾಣದಂಗೆ ಕಾಣ್ತಿತ್ತು. ಯಾವ ಸಂದರ್ಭದಲ್ಲಿ ಯಾವಾಗ ಅವನು ಇಲ್ಲಿ ದೆಹಲಿಯಿಂದ ದೇವಗಿರಿಗೆ ಪಲಾಯನ ಮಾಡಿದೋ ಅವಾಗ ಸ್ಮಶಾನದ ಕಾಣ ಕಾಣ್ತಿತ್ತು. ಮತ್ತು ದೆಹಲಿಯನ್ನು ತನ್ನ ಮೊದಲಿನ ಗತವೈಭವ ಕಾಣಬೇಕಾದ್ರೆ ಎಷ್ಟು ವರ್ಷ ತಗೋತಪ್ಪ ಅಂದರೆ 14 ವರ್ಷ ತಗೋತತ್ತು. ಇದಕ್ಕೆ ಬೇಕಾಗಿತ್ತು, 14 ವರ್ಷ ತಗೋಬೇಕಾಗಿತ್ತು. ದೆಹಲಿ ಮೊದಲಿನಂಗೆ ಕಾಣಬೇಕಾದ್ರೆ 14 ವರ್ಷ ಬೇಕಾಗಿತ್ತು. ಹೌದಾ? ಇದು ಒಂದು ಈತನ ಕಾಲದಲ್ಲಿ ಆಗಿರ್ತಕ್ಕಂಥ ಅತ್ಯಂತ ನಷ್ಟದಾಯಕವಾಗಿರ್ತಕ್ಕಂಥ ಯೋಜನೆ ಯಾವುದಪ್ಪ ಅಂದರೆ ಈ ಒಂದು ರಾಜಧಾನಿ ವರ್ಗಾವಣೆ ಎಷ್ಟರಲ್ಲಿ ಮಾಡ್ತಾರಪ್ಪ ಅಂದರೆ 1327 ಮಾಡ್ತಾನೆ, ನೆನಪಿರಲಿ. ಓಕೆ, 1327 ಈ ರಾಜಧಾನಿಯನ್ನು ಮಾಡ್ತಾನಂತ ಅಂತಿದ್ರು. ಇಲ್ಲಿ ಈ ಥರ ಮತ್ತೊಂದು ಒಂದು ವಿಫಲತೆ ಅಂದರೆ ಫಲವಾಗುವುದೇ ವಿಫಲತೆವಾಗಿರ್ತದೆ. ಅವನು ನೋಡ್ರಿ, ಇದು ಆಲ್ರೆಡಿ ಫಲವಾಗ್ತಿತ್ತು. ದೇವಗಿರಿಯಲ್ಲಿ ಇದ್ದಿದ್ದ ಅಂದರೆ ಅಲ್ಲಿ ಮಹಾರಾಷ್ಟ್ರ ದೇವಗಿರಿಯಲ್ಲಿ ಇಲ್ಲಿ ವ್ಯಾಪಾರ ನಡೆಸಬೇಕಾಗಿತ್ತು ಮತ್ತು ದಕ್ಷಿಣ ಭಾರತದಲ್ಲಿ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಅಲ್ಲಿ ಒಂದು ಮಧ್ಯ ಕೇಂದ್ರವಾಗಿರ್ತಿತ್ತು. ಯಾರೇ ಒಬ್ಬ ವ್ಯಕ್ತಿಗಳು ದಾಳಿ ಮಾಡುವಂತಿರಲಿಲ್ಲ. ಆದರೆ ಅವನೇನು ಮಾಡ್ದ, ಇಲ್ಲಿ ಮತ್ತೆ ದೆಹಲಿಗೆ ಹೋಗಿದ್ದ ಕಾರಣದಿಂದಾಗಿ ಅವನು ಅಲ್ಲಿ ತುಂಬ ನಷ್ಟವನ್ನು ಅನುಭವಿಸ್ತಾನೆ. ಆತನು ಮತ್ತೊಂದು ಏನಪ್ಪ ಅಂದರೆ ಮತ್ತೊಂದು ಒಂದು ಕಾರಣ ಏನಪ್ಪ ಅಂದರೆ ನಾಣ್ಯಗಳ ಚಲಾವಣೆ. ಇದು ಏನು ನೋಡಿದ್ವಿ, ತಾಮ್ರದ ನಾಣ್ಯ ಚಲಾವಣೆ ಇದು ಹೆಂಗಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಜನರು ಕೃಷಿ ಮಾಡ್ತಿದ್ರು, ಆದಾಯವನ್ನು ಕಟ್ತಿದ್ರು. ಇವನು ತನ್ನ ಬಳಿ ಇರ್ತಕ್ಕಂಥ ಚಿನ್ನದ ನಾಣ್ಯನ ದಿನಾರ ಅಂತ ಕರಿತಿದ್ದ, ಬೆಳ್ಳಿಯ ನಾಣ್ಯವನ್ನು ಅದಿಲಿ ಅಂತ ಕರಿತಿದ್ದ, ತಾಮ್ರದ ನಾಣ್ಯವನ್ನು ಟಂಕ್ ಅಂತ ಕರಿತಿದ್ದ. ಯಾವ? ಮೊಹಮ್ಮದ್ ಬಿನ್ ತುಘಲಕ್. ಇವನು ಚಿನ್ನದ ನಾಣ್ಯ ಮತ್ತು ಬೆಳ್ಳಿಯ ನಾಣ್ಯ ತನ್ನ ಬಳಿ ಇಟ್ಕೊಂಡು ತಾಮ್ರದ ನಾಣ್ಯವನ್ನು ಮಾರುಕಟ್ಟೆಗೆ ತರ್ತಾನೆ. ತಂದು ತಾಮ್ರದ ನಾಣ್ಯದಿಂದ ತನ್ನ ಮಾರುಕಟ್ಟೆ ಮತ್ತು ತೆರಿಗೆಯನ್ನು ವಿಧಿಸಿರ್ತಾನೆ. ಆದರೆ ಇದು ಮಿಸ್ಟೇಕ್ ಏನಾಗಿರ್ತದೆ ಅಂದರೆ ತಾಮ್ರದ ನಾಣ್ಯದ ಮುದ್ರಣೆ ಅಂದರೆ ಆ ಒಂದು ವಿಧಿಸುವ ಅಂದರೆ ಮುದ್ರೆ, ಲಕ್ಷ್ಮೀ ಚಿತ್ರ ಬೀರ್ತಿತ್ತು. ಆ ಲಕ್ಷ್ಮೀ ಚಿತ್ರ ಬೀರ್ತಿತ್ತು ಅಂತ ಹೇಳಿದ್ದು ಆ ಮುದ್ರೆ ಎಲ್ಲ ಸಾಮಾನ್ಯ ಜನಗಳ ಬಳಿ ಇತ್ತು. ನೋಡಿ, ತಾಮ್ರದ ನಾಣ್ಯ ಚಲಾವಣೆ ತಂದ. ಆ ತಾಮ್ರದ ನಾಣ್ಯ ಚಲಾವಣೆ ತಂದಾಗ ಅಲ್ಲಿರ್ತಕ್ಕಂಥ ಮುದ್ರೆ ಏನಪ್ಪ ಅಂದರೆ ಅಷ್ಟು ಜನಗಳ ಬಳಿ ಇತ್ತು. ಅದು ಮುದ್ರೆ ಗೊತ್ತಾಗಿತ್ತು ಹೊರಗೆ ಜನರಿಗೆ. ಗೊತ್ತಾದಾಗ ಇವ್ರು ಏನು ಮಾಡ್ತಾಯಿದ್ರು, ಇವ್ರು ನೋಡಿ ಹೇಗಾಗಿತ್ತಂದರೆ ಒಂದು ಎಕ್ಸಾಂಪಲ್ ಏನಿತ್ತಂದರೆ ಇವನು 100 ರೂಪಾಯಿ ಕೊಡ್ತಿದ್ದ ತಿಳ್ಕೊರಿ. ತಾಮ್ರದ ನಾಣ್ಯ 100 ರೂಪಾಯಿ ಕೊಡ್ತಿದ್ದು ತಿಳ್ಕೊರಿ. 100 ರೂಪಾಯಿದಲ್ಲಿ ಒಂದು 10 ಸೊಲಿಗೆ ಜೋಳ ಬರ್ತಿದ್ದ. ಒಂದು 10 ಸೊಲಿಗೆ ಜೋಳ ಬರ್ತಿದೆ ಅಂತ ತಿಳ್ಕೊರಿ. ಒಂದು 10 ಸೊಲಿಗೆ ಏನಪ್ಪ ಜೋಳ ಬರ್ತಿತ್ತು. ಈ ಜನಗಳು 10 ಸೊಲಿಗೆ ಜೋಳ ತೋತಿದ್ದಿಲ್ಲ, 100 ಸೊಲಿಗೆ ಜೋಳ ತೋತಿದ್ರು. 100 ಸೊಲಿಗೆ ಜೋಳ ತೋತಿದ್ರು. ಹೆಂಗೆ? ಇವನು ಕೊಟ್ಟಿದ್ದು 100 ರೂಪಾಯಿ. 100 ರೂಪಾಯಲ್ಲಿ 10 ಸೊಲಿಗೆ ಜೋಳ ಬರ್ತಿತ್ತು. ಆದರೆ ಜನಗಳು 100 ಸೊಲಿಗೆ ಜೋಳ ತೋತಿದ್ರು. ಹೆಂಗಂದರೆ ಇವನು ಮಾಡಿರ್ತಕ್ಕಂಥ ನಾಣ್ಯಗಳ ಮುದ್ರಣೆಯನ್ನು ಜನಗಳಿಗೆ ಗೊತ್ತಾಗಿ ಜನಗಳು ತನ್ನ ಮನೆಯಲ್ಲಿ ಏನಪ್ಪ ಅಂದರೆ ನಾಣ್ಯಗಳು ರಚನೆ ಮಾಡ್ತಿದ್ರು ಅಂತ ಹೇಳ್ತಿತ್ತು. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇವರು ನಾಣ್ಯ ಮುದ್ರಣೆ ಗೊತ್ತಾದಾಗ ಮುದ್ರೆಗಳನ್ನು ಅಂಟಿಸ್ಕೊಂಡು ತನ್ನ ಮನೆಯಲ್ಲಿ ಏನಪ್ಪ ಅಂದರೆ ನಾಣ್ಯಗಳನ್ನು ತಯಾರು ಮಾಡ್ತಿದ್ರು. 100ಕ್ಕೆ 1000 ತೋತಾರೆ, 1000 ಸೊಲಿಗೆ ತೋತಾರೆ. ಯಾಕೆ? ಅವಾಗ ನಾಣ್ಯಗಳ ರಚನೆ ಮಾಡ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ನಾಣ್ಯಗಳ ಮಷಿನ್ ಆಗೋಗಿತ್ತು. ಅವಾಗ ನಾಣ್ಯಗಳ ಮಷಿನ್ ಆಗೋಗಿತ್ತು. ಇದು ಅವನಿಗೆ ಶಾಕ್ ಆಗಿಬಿಡ್ತದೆ. ಯಾರಿಗೆ ಶಾಕ್ ಆಗಿರ್ತದೆ? ಮೊಹಮ್ಮದ್ ಬಿನ್ ತುಘಲಕ್. ಹೆಂಗೆ ನಾನು ಕೊಟ್ಟಿದ್ದು 100 ರೂಪಾಯಿ, ಇವ್ರು 1000 ರೂಪಾಯಿ ಬಜಾರ್ ಮಾಡ್ತಾರಲ್ಲ. ಅವನಿಗೆ ಗೊತ್ತಾಯ್ತು. ಆಮೇಲೆ ಏನಪ್ಪ ಅಂದರೆ ಇವೆಲ್ಲ ಜನಗಳು ತಮ್ಮ ಮನೆಯಲ್ಲಿಯೇ ತಾಮ್ರದ ನಾಣ್ಯವನ್ನು ಚಲಾವಣೆ ಮಾಡ್ತಿದ್ದಾರೆ. ತಾಮ್ರದ ನಾಣ್ಯವನ್ನು ತನ್ನ ಮನೆಯಲ್ಲಿಯೇ ರಚನೆ ಮಾಡಿಕೊಂಡು ತೆರಿಗೆಯನ್ನು ಕೂಡ ಅದೇ ನಾಣ್ಯಗಳಿಂದ ಕಟ್ತಾ ಇದ್ದಾರೆ ಮತ್ತು ತನ್ನ ಜೀವನ ಕೂಡ ಅದೇ ನಾಣ್ಯಗಳನ್ನು ಚಲಾಯಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಗೊತ್ತಾಗಿ ಏನು ಮಾಡ್ತಾನಂದರೆ ಈ ಮೊಹಮ್ಮದ್ ಬಿನ್ ತುಘಲಕ್ ಆತನನ್ನು ಇವ ಏನು ಮಾಡ್ತಾನಂದರೆ ಜನಗಳಿಗೆ ಒಂದು ಸೂಚನೆ ಕೊಡ್ತಾನೆ. ಏನು ಸೂಚನೆ ಕೊಡ್ತಾನಪ್ಪ ಅಂದರೆ ಎಲ್ಲ ಜನರು ತಮ್ಮ ಬಳಿ ಇರ್ತಕ್ಕಂತಹ ತಾಮ್ರದ ನಾಣ್ಯಗಳನ್ನು
ನನಗೆ ತಂದು ಕೊಟ್ಟರೆ, ಅಂದರೆ ಮೊಹಮ್ಮದ್ ಬಿನ್ ತುಘಲಕ್ಗೆ ತಂದು ಕೊಟ್ಟರೆ, ಅವನು ಅದೇ ತಾಮ್ರದ ನಾಣ್ಯಗಳ ಎಷ್ಟು ಬೆಳೆ ಬಾಳ್ತಿತ್ತೋ ಅಷ್ಟು ನಾನು ಚಿನ್ನದ ನಾಣ್ಯವನ್ನು ಕೊಡ್ತೀನಿ ಅಂತ ಹೇಳ್ದ. ಏನು ಹೇಳ್ದ? ನಿಮ್ಮೆಲ್ಲ ತಾಮ್ರನ ತಂದು ಕೊಡ್ರಿ, ಅಷ್ಟೇ ಬೆಲೆ ಬಾಳುವ ಒಂದು ಚಿನ್ನದ ನಾಣ್ಯಗಳು ನಾನು ಕೊಡ್ತೀನಿ ನಿಮಗೆ ಅಂತ ಹೇಳ್ದ. ಅವಾಗ ಆ ಘೋಷಣೆ ಕೇಳಿದ ಕೂಡಲೇ ಅಲ್ಲಿ ಇರ್ತಕ್ಕಂಥ ಜನರು ಇಡೀ ರಾತ್ರಿ ಬೆಳತ್ತನೆ ಏನು ಮಾಡೋದಪ್ಪ ಅಂದರೆ ನಾಣ್ಯಗಳನ್ನ ಟಂಕಿಸೋದೇ ಟಂಕಿಸಿ ಏನು ಮಾಡೋದಪ್ಪ ಅಂದರೆ ಅತ್ಯಂತ ಅಪಾರವಾಗಿ ನಾಣ್ಯಗಳು ಮಾಡಿಬಿಟ್ರು. ಬೆಳಿಗ್ಗೆ ಎದ್ದಷ್ಟರಲ್ಲಿ ಅವ್ರಿಗೆ 100 ರೂಪಾಯಿ ಕೊಟ್ಟಿದ್ದ, ಇವರು ಅವನ ಬಳಿ ಹೋಗುವಾಗ 10,000 ರೂಪಾಯಿ ತೊಗೊಂಡು ಹೋಗ್ತಾಯಿದ್ರು. ಈಗ ಬೆಲೆಗಳು ಕೊಡಬೇಕಲ್ಲ, 10,000 ರೂಪಾಯಿ ಕೊಟ್ಟ ಮೇಲೆ ಇವ್ರು 10,000 ರೂಪಾಯಿ ಚಿನ್ನದ ನಾಣ್ಯ ಕೊಡಬೇಕು. ಯಾಕಂದರೆ ಘೋಷಣೆ ಬೇರೆ ಮಾಡಿದ್ದ. 10,000 ಎಲ್ಲರಿಗೆ ಎಷ್ಟು ಕೊಟ್ಟು ತನ್ನ ತಿಜೋರಿಯನ್ನೇ ಖಾಲಿ ಮಾಡ್ಕೊಂಡು ಬಿಟ್ಟ. ಈ ತಾಮ್ರದ ನಾಣ್ಯಗಳ ಡಿಗ್ಗಿ ಏರಿಬಿಟ್ಟಿತ್ತು. ಆ ಡಿಗ್ಗಿ ಏರಿದ ಕಾರಣದಿಂದಾಗಿ ಈತನನ್ನು ಏನು ಕೇಳ್ತಾರಪ್ಪ ಅಂದರೆ ಹಣಗಾರರ ರಾಜ ಅಂತ ಕೇಳ್ತಾರೆ. ಯಾರು? ಥಾಮಸ್. ನೆನಪಿರಲಿ ಓಕೆನಾ? ಅಲ್ಲಿ ಹಣಗಾರ ರಾಜ ಅಂತ ಯಾಕೆ ಹೇಳ್ತಾರಪ್ಪ ಅಂದರೆ ನಿಮ್ಗೆ ಗೊತ್ತಾಯ್ತು, ಇಲ್ಲಿ ತಾಮ್ರದ ನಾಣ್ಯಗಳ ಡಿಗ್ಗೆ ಏರಿರ್ತದ, ಅಲ್ಲಿ ಅವನ ತಿಜೋರಿ ಏನಪ್ಪ ಅಂದರೆ ಖಾಲಿ ಆಗಿಬಿಡ್ತು. ಇದನ್ನು ಕೂಡ ಆತನ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಒಂದು ವಿಫಲತೆ ಅಂತ ಕಾಣ್ಬೋದು. ಈತನು ಇಲ್ಲಿ ಏನಪ್ಪ ಅಂದರೆ ತಾಮ್ರದ ನಾಣ್ಯವನ್ನು ನೋಡಿದ್ವಿ. ತಾಮ್ರದ ನಾಣ್ಯವನ್ನು ಇದು ಭಾಳ ಇಂಪಾರ್ಟೆಂಟ್. ತಾಮ್ರದ ನಾಣ್ಯವನ್ನು ಟಂಕ್ ಅಂತೇಳಿ ಮಾಡ್ತಿದ್ದ. ಯಾವ ಟಂಕ? ಇನ್ನು ಚಿನ್ನದ ನಾಣ್ಯ ದಿನಾರ್ ಅಂತೇಳಿ ಅಂತಿದ್ದ. ದಿನಾರ್. ಇಲ್ಲಿ ಬೆಳ್ಳಿಯ ನಾಣ್ಯನು ಅದಿಲಿ ಅಂತ ಅಂತಿದ್ದ. ಇಲ್ಲಿ ಬೆಳ್ಳಿಯ ನಾಣ್ಯವನ್ನು ಜಿತಾಲ್ ಅಂತ ಕರೆದಿದ್ದ. ಯಾರು? ಇಲ್ತುಮಿಶ್. ಹೌದಾ? ಇಲ್ತುಮಿಶ್ ಜಿತಾಲ್ ಅಂತ ಕರೆದಿದ್ದ. ಇಲ್ಲಿ ಒಟ್ಟೆ ಕನ್ಫ್ಯೂಸ್ ಆಗಬಾರ್ದು. ಅದಿಲಿಯ ನಾಣ್ಯ ಅಂದರೆ ಇಲ್ಲಿ ಬೆಳ್ಳಿ, ಅಲ್ಲಿ ಇಲ್ತುಮಿಶಿನ ಕಾಲದಲ್ಲಿ ಜಿತಾಲ, ಇದು ಟಂಕ್. ಓಕೆನಾ? ರೈಟ್. ಇಲ್ಲಿ ಈ ಥರ ಒಂದು ನಾಣ್ಯಗಳಾದವು. ಈ ಥರ ಮತ್ತೊಂದು ವಿಫಲತೆ ಏನಪ್ಪ ಅಂದರೆ ಈತನು ಅಲ್ಲಿ ಚೀನಾ ಮತ್ತು ಭಾರತದ ಮಧ್ಯೆ ಬರ್ತಕ್ಕಂಥ ಕರ್ಜಲ್ ಅಂತ ಇರ್ತದೆ. 1337ರಲ್ಲಿ ಕರ್ಜಲ್ ಅಂತ ಬರ್ತದೆ. ಏನು ಕರ್ಜಲ್? 1337ರಲ್ಲಿ ಕರ್ಜಲ್ ಅಂತ ಬರ್ತದೆ. ಕರ್ಜಲ್ ಎಲ್ಲಿ ಬರ್ತಾ? ಭಾರತ ಮತ್ತು ಚೀನಾಗಳ ಮಧ್ಯೆ ಬರ್ತಿರ್ತಕ್ಕಂಥದ್ದು ಯಾವುದು? ಕರ್ಜಲ್ ಪ್ರದೇಶ. ಈ ಪ್ರದೇಶ ಅತ್ಯಂತ ಸಂಪತ್ತು ಭರಿತವಾಗಿರ್ತಕ್ಕಂಥ ಪ್ರದೇಶ. ಇವ್ರ ಪ್ಲ್ಯಾನ್ ಏನಾಗಿತ್ತಂದರೆ, ಇಲ್ಲಿರ್ತಕ್ಕಂಥ ಸಂಪತ್ತನ್ನು ನಾನು ತೆಗೆದುಕೊಂಡು ಬಂದರೆ, ಇದು 29-30ರಲ್ಲಿ ಮಾಡಿದ್ರಿ. 1329-30ರಲ್ಲಿ ಇದು ಮಾಡಿದಂದಾಗಿ ಒಟ್ಟು ಖಾಲಿ ಆಗಿಬಿಟ್ಟಿದ್ದ. ಅವನು ತಿಜೋರಿನೇ ಖಾಲಿ ಆಗಿಬಿಟ್ಟಿತ್ತು. ಅವಾಗ ಅವನು ಪ್ಲ್ಯಾನ್ ಏನು ಮಾಡ್ದಂದ್ರೆ, ಇಲ್ಲಿ ಇರ್ತಕ್ಕಂಥ ಕರ್ಜಲ್ ಅತ್ಯಂತ ಸಂಪತ್ತು ಭರಿತವಾಗಿರ್ತಕ್ಕಂಥ ಪ್ರದೇಶ ಇತ್ತು. ಆ ಪ್ರದೇಶದಿಂದ ಸಂಪತ್ತನ್ನು ತೆಗೆದುಕೊಂಡ್ರೆ ನಾನು ಮತ್ತೆ ನನ್ನ ತಿಜೋರಿಯನ್ನು ತುಂಬಬಹುದು ಅಂತೇಳಿ ಒಂದು ನಂಬಿಕೆಯಿಂದ ಏನು ಮಾಡಿದಪ್ಪ ಅಂದರೆ, ಆ ಕರ್ಜಲ್ ಎಂಬ ಪ್ರದೇಶಕ್ಕೆ 1,00,000 ಸೈನಿಕರನ್ನು ಕರೆದುಕೊಂಡು ಹೋದ. ಎಷ್ಟು? 1,00,000 ಸೈನಿಕರನ್ನು ಕಳಿಸಿಕೊಟ್ಟ ಅಂತ ಹೇಳ್ತೀವಿ. ಎಷ್ಟಪ್ಪ ಅಂದರೆ 1,00,000 ಸೈನಿಕರನ್ನು ಕಳಿಸಿಕೊಟ್ಟ ಅಂತ ಹೇಳ್ತಿದ್ದು. 1,00,000 ಸೈನಿಕರನ್ನು ಕಳಿಸಿಕೊಟ್ಟ. ಆ 1,00,000 ಸೈನಿಕರನ್ನು ಕಳಿಸಿಕೊಟ್ಟಿದ್ದಕ್ಕಾಗಿ ಅಲ್ಲಿ ಹೋಗಬೇಕಾದ್ರೆ, ಈಗ ನೋಡ್ರಿ, ಹೋಗುವಾಗ ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಸುಮಾರು ದೂರ ಆಗುತ್ತೆ, ಹಲವಾರು ಕಿಲೋಮೀಟರ್ ದೂರ ಆಗುತ್ತೆ. ಅವನು ಕಳಿಸಿದ್ದು ಬೇಸಿಗೆಯಲ್ಲಿ. ಯಾವಾಗ? ಬೇಸಿಗೆಯಲ್ಲಿ. ಅಲ್ಲಿರ್ತಕ್ಕಂಥ ಕುದುರೆ, ಮನುಷ್ಯ ಎಲ್ಲರೂ ಹಸುವಿನಿಂದ ಏನು ಮಾಡ್ತಾರೆ? ತೊಡಗಿದ್ದವು. ನೀರು ಇಲ್ಲ, ಊಟ ಇಲ್ಲ, ಹೋಗಬೇಕು. ಅದರಲ್ಲಿ ಮಾರುತಗಳು ಬೇಯಿಸ್ತವ. ಉತ್ತರ ಭಾರತ ಕಡೆ ಹೋಗಬೇಕಾದ್ರೆ ಅತ್ಯಂತ ಬಿಸಿಲಿರ್ತದೆ. ಹೌದಲ್ಲ? ಬಿಸಿಲಿರ್ತದ. ಬೇಸಿಗೆಗಾಲದ ಉತ್ತರ ಭಾರತದಲ್ಲಿ ಅತ್ಯಂತ ಬಿಸಿಲಿರ್ತದ. ಆ ಸಮಯದಲ್ಲಿ ಕುದುರೆ ಮೇಲೆ ಸತತವಾಗಿ ಹೋಗಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಜನರು 1,00,000ದಲ್ಲಿ ಹೋಗಬೇಕಾದ್ರೆ ಅರ್ಧದಷ್ಟು ಜನ ಏನಪ್ಪ ಸತ್ತು ಹೋಗಿತ್ತು. ಊಟ ಇಲ್ಲ, ನೀರಿಲ್ಲ, ಇಲ್ಲಂದ್ರೆ ಹೆಂಗೆ ಹೋಗ್ತಾರೆ ಜನರು? ಸತ್ತು ಹೋಗ್ಬಿಟ್ರು. ಸತ್ತು ಹೋದಾಗ ಅಲ್ಲಿ ಹೋಗಿ ದಾಳಿ ಮಾಡೋಕ್ಕೆ ಆಗಲಿಲ್ಲ. ಇಲ್ಲಿ ಹೋಗುವಾಗೇ ಆಯಾಸಗೊಂಡಿರ್ತಾರ. ಇಲ್ಲಿ ಹೋಗಿ ದಾಳಿ ಏನು ಮಾಡ್ಬೇಕಲ್ಲಿ? ದಾಳಿ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಸೋತಿ ಹಳ್ಳಿ ಈ ದೇವಿಗೆ ಹೋಗ್ಬೇಕಾದ್ರೆ ಎಷ್ಟು ಜನ ಬಂದಿರಪ್ಪ ಅಂದರೆ, ಇವೆಲ್ಲ ಕ್ಯಾನ್ಸಲ್ ಆಗಿ ಕೇವಲ 10 ಜನ ಬರ್ತಾರೆ. ನೋಡಿ ಎಷ್ಟು ಲಾಸ್. 1,00,000 ಜನರನ್ನು ಕಳಿಸಿದ್ದ. ಆ 1,00,000 ಜನರಿಗೆ ಎಷ್ಟು ಕೊಟ್ಟು ಖರೀದಿ ಮಾಡಿದ್ದು, ಎಷ್ಟು ಕೊಟ್ಟು ಊಟ ಹಾಕಿ ಸಲುಕಿದ್ದು, ಅವರೆಲ್ಲ ಕಳಿಸ್ದ. ಬೆಸ್ಟ್ ಕಳಿಸಿ
ಅಲ್ಲಿ ಇರ್ತಕ್ಕಂಥದ್ದೇನಪ್ಪ ಅಂದರೆ ಅಲ್ಲಿ ಹೋದು ಬಿಸಿಲಿನಿಂದಾಗಿ ಮತ್ತು ಗಾಳಿ ಮಳೆ ಜ್ವರದಿಂದಾಗಿ ಏನಪ್ಪ ಅಂದರೆ ಅರ್ಧಕ್ಕರ್ಧ ಜನ ಸತ್ತು ಅತ್ಯಂತ ಹೆಚ್ಚು ಜನ ಸತ್ತು ಪುನಃ ಎಷ್ಟಪ್ಪ ಅಂದರೆ 10 ಜನ ವಾಪಸ್ ದಿಲ್ಲಿಗೆ ಮಾಡ್ತಾರೆ ಅಂದರೆ ಅಲ್ಲಿ ಎಷ್ಟು ಲಾಸ್ ಆಗಿರಬೇಕು ಅವನಿಗೆ. ಇದೊಂದು ಆತನ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ವಿನಾಶಕಾರ. ಇನ್ನೊಂದೇನಪ್ಪ ಅಂದರೆ ಇಲ್ಲೊಂದು ಪ್ರದೇಶ ಬರ್ತದೆ, ಯಾವುದಪ್ಪ ಅಂದರೆ ಖಾರ್ಜಮ್ ಅಂತೇಳಿ. ಯಾವುದು? ಖಾರ್ಜಮ್. ಈ ಖಾರ್ಜಮ್ ಈ ಪ್ರದೇಶ ಯಾವುದು ನಿಮ್ಗೆ ನೆನಪಿರಬೇಕು. ಅಲ್ಲಾವುದ್ದೀನ್ ಖಿಲ್ಜಿಯು ಖಾರ್ಜಮ್ ಎಂಬ ಪ್ರದೇಶದಲ್ಲಿ ಬಲ್ಬನ್ನ ಸಹೋದರನಾಗಿರ್ತಕ್ಕಂಥ ಚುಜ್ಜುವಿಗೆ ಬೆನ್ನತ್ತಿ ಹೊಡೆದಿದ್ದ. ಇದೇ ಪ್ರದೇಶದಲ್ಲಿ ಚುಜ್ಜು ಸೋತಾಗ ಅಲ್ಲಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿಯು ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಇದೇ ಪ್ರದೇಶದ ಮೇಲೆ ಬಂದರೆ ಒಂದು ಪ್ರಾಂತ್ಯಾಧಿಕಾರ ಮಾಡಿದ್ದ. ಇದೇ ಪ್ರದೇಶದಲ್ಲಿ ಬರ್ತಕ್ಕಂಥ ಮಣಿಪುರ ಅಂತ ಇತ್ತು. ಆ ಮಣಿಪುರದಲ್ಲಿ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಂದು ಅಧಿಕಾರಕ್ಕೆ ಬಂದಿದ್ದ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ ಬಲ್ಬನ ಅರಮನೆಯಲ್ಲಿ ಪಟ್ಟಾಭಿಷೇಕ ಮಾಡಿ ಏನಪ್ಪ ಅಂದರೆ ದೆಹಲಿ ಸಿಂಹಾಸನ ಮೇಲೆ ಇದ್ದ. ನೆನಪಿರಲಿ, ಈ ಖಾರ್ಜಮ್ ಪ್ರದೇಶ ಅತ್ಯಂತ ಸಂಪತ್ಭರಿತವಾಗಿರ್ತಕ್ಕಂಥ ಪ್ರದೇಶವಾಗಿರ್ತದೆ. ಇಲ್ಲಿ ದಾಳಿ ಮಾಡಬೇಕಂತೇಳಿ ಸುಮಾರು 1 ಲಕ್ಷ ಸೈನಿಕರನ್ನ ಏನಪ್ಪ ಅಂದರೆ ಸುಮಾರು 1 ಲಕ್ಷ ಸೈನಿಕರನ್ನ ಏನು ಮಾಡ್ತಿರ್ತಾನಂದರೆ ಸುಮಾರು 1 ಲಕ್ಷ ಸೈನಿಕರನ್ನ ಸಾಕ್ತಿರ್ತಾನೆ. ಆರ್ಮಿ ಕಮಾಂಡೋ ಆರ್ಮಿಯನ್ನು ಸಾಕ್ತಿರ್ತಾನೆ. ಆ ಆರ್ಮಿಯನ್ನು ಸಾಕ್ತಿರ್ಬೇಕಾದ್ರೆ ಅವರನ್ನು ದಿನಾಲೂ ಊಟ ಮಾಡಿಸ್ತಿರ್ತಾನೆ. ಹಲವಾರು ಲಕ್ಷಾಂತರ ಜನನ ಊಟ ಹಾಕ್ತಿರ್ತಾನೆ. ಯಾಕೆ? ಈ ಖಾರ್ಜಮ್ ಮೇಲೆ ನಾಳೆ ಮಾಡೋನು, ನಾಡಿದ್ದು ಮಾಡೋನು, ನಾಳೆ ಮಾಡೋನು, ನಾಡಿದ್ದು ಮಾಡೋನು, ದಾಳಿ ನಾಳೆ ಮಾಡಬೇಕು, ನಾಡಿದ್ದು ಮಾಡಬೇಕಂತೇಳಿ ಹೇಳಿನೇ ಇವು ಊಟ ಮಾಡಿ ಹೋದರು. ಬಟ್ ಅವನೇನು ದಾಳಿ ಮಾಡಲಿಲ್ಲ. ಯಾಕಂದರೆ ಅವನು ಏನೋ ಅಂಜಿತಿದ್ದೇನೋ ಅವನು ದಾಳಿ ಮಾಡೋಕ್ಕೆ ಮುಂದಾಗ್ತಿರಲಿಲ್ಲ. ಆದರೆ ಇವು ತನ್ನ ತಿದ್ದುವನೆ ಕಲಿಯಿತು. ಬಟ್ ಇವ್ರು ಯಾವ ಆ ಖಾರ್ಜಮ್ ಮೇಲೆ ದಾಳಿ ಮಾಡಿಲ್ಲ, ಅವನು ಮಾಡಲೇ ಇಲ್ಲ ಕೊನೆಗೂ ಕೂಡ. ಇಲ್ಲಿ ಕೂಡ ಆತನಿಗೆ ಅತ್ಯಂತ ಒಂದು ವಿನಾಶಕಾರಿಯಾಗಿರ್ತಕ್ಕಂಥದ್ದು ಒಂದು ಲಾಸ್ ಆಗಿರ್ತಿತ್ತು. ಯಾರಿಗೆ? ಮೊಹಮ್ಮದ್ ಬಿನ್ ತುಘಲಕ್ಕಿಗೆ. ಇಲ್ಲಿ ಈತನ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಈತನ ಕಾಲದಲ್ಲಿ ಈತನ ಒಂದು ಯೋಜನೆಗಳ ಫಲವಾಗಿರ್ತಕ್ಕಂಥ ಯೋಜನೆ ಆದರೆ ಅವೆಲ್ಲ ಏನಪ್ಪ ಅಂದರೆ ವಿಫಲಗೊಂಡಿದ್ದು. ಈ ಮೊಹಮ್ಮದ್ ಬಿನ್ ತುಘಲಕನ ಇನ್ನು ಸುಧಾರಣೆಗಳು ಬರ್ತಾವ. ಮತ್ತು ಆತನ ಕಾಲದಲ್ಲಿ ಆತನ ನಂತರ ಬರ್ತಿರ್ತಕ್ಕಂಥ ಫಿರೋಜ್ ಶಾ ತುಘಲಕ್ ಬರ್ತಾನೆ. ಆ ಫಿರೋಜ್ ಶಾ ತುಘಲಕ್ ಯಾರಪ್ಪ ಅಂದರೆ ಇನ್ನೊಂದು ಈ ಜುನಾ ಖಾನ್ ಅಂದರೆ ಈ ಮೊಹಮ್ಮದ್ ಬಿನ್ ತುಘಲಕ್ಗೆ ಸಂತತಿ ಇರಲಿಲ್ಲ, ಗಂಡು ಸಂತತಿ ಇರದೇ ಇರೋದ ಕಾರಣದಿಂದಾಗಿ ಈತನ ಸಹೋದರ ಇರ್ತಾನೊಬ್ಬ ರಜ್ಜಬತ್ತಿ. ಆ ರಜ್ಜಬನ ಮಗನೇ ಫಿರೋಜ್ ಶಾ ತುಘಲಕ್ ಅಂತ ಇರ್ತಾನೆ. ಆ ಫಿರೋಜ್ ಶಾ ತುಘಲಕನ ಬಗ್ಗೆ ಕೂಡ ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡುವಂಥದ್ದು. ಇಲ್ಲಿ ಈ ಮೊಹಮ್ಮದ್ ಬಿನ್ ತುಘಲಕನ ಒಂದು ಅಧ್ಯಯನದಲ್ಲಿ ಇಷ್ಟೆಲ್ಲ ಆತನ ಪರ ಯೋಜನೆಗಳನ್ನು ಮತ್ತು ಆತನ ಯೋಜನಾಪರಗಳನ್ನು ಮತ್ತು ಆತನ ಯೋಜನಾಪರ ಸುಧಾರಣೆ ಕರೀತಾರೆ, ಹಣಗಾರ ಹಣ ಅಂತ ಕರೀತಾರೆ. ಮತ್ತು ಆತನ ಏನಪ್ಪ ಅಂದರೆ ಮೊಹಮ್ಮದ್ ಬಿನ್ ತುಘಲಕನನ್ನು ಇನ್ನು ಹಲವಾರು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಆದರ್ಶವಾದಿ ಕೂಡ ಅಂತ ಕರೀತಾರೆ, ಮೂರ್ಖ ದೊರೆ ಅಂತ ಕರೀತಾರೆ. ಇಷ್ಟು ಈ ಅಲ್ಲಾವುದ್ದೀನ್ ಖಿಲ್ಜಿ ಮೊಹಮ್ಮದ್ ಬಿನ್ ತುಘಲಕನ ಕಾಲದ ಆತನ ಒಂದು ಯೋಜನೆ ಪರಗಳು. ಇಲ್ಲಿ ನಾವು ಇವತ್ತು ಮೊಹಮ್ಮದ್ ಬಿನ್ ತುಘಲಕನ ಒಂದು ಅಧ್ಯಯನ ಮಾಡಿದ್ವಿ. ನಾಳಿನ ತರಗತಿಯಲ್ಲಿ ಇದೇ ತರಗತಿನ ಮುಂದೂಡ್ತದ ಫಿರೋಜ್ ಶಾ ತುಘಲಕನ ಅಂತ ಬರ್ತದೆ. ಹೌದಾ ಸ್ನೇಹಿತರೆ? ಇಲ್ಲಿ ಈ ವಿಡಿಯೋಗಳನ್ನು ನೀವು ಹೆಚ್ಚೆಚ್ಚಾಗಿ ಶೇರ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಹಂಚ್ಕೊಳ್ಳಿ. ಯಾಕಂದರೆ ಮುಂದೆ ನೀವು ಎಷ್ಟು ಲೈಕ್ ಮಾಡ್ತೀವೋ ಮತ್ತು ಎಷ್ಟು ಕಮೆಂಟ್ಗಳನ್ನು ಮಾಡಿ, ಎಲ್ಲಿ ತಪ್ಪಾದರೂ ಕೂಡ ಕಮೆಂಟ್ಗಳನ್ನು ಮಾಡಿ ಹೇಳಿ. ಯಾಕಂದರೆ ನಾವು ಕೂಡ ಕಲಿಯೋಣ ಮತ್ತು ಎಲ್ಲ ಕೂಡ ಕಲಿಯೋಣ ಅಂತಕ್ಕಂಥದ್ದು. ಇಲ್ಲಿ ಏನೋ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕು. ನಮಗೆ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಮುಂದೂಡೋಕ್ಕೆ ಸಾಧ್ಯ. ಮತ್ತು ವೀಕ್ಷಿಸಿ ಎಲ್ಲವನ್ನು ಮತ್ತು ಇದರ ಒಂದು ಹಿಂದಿನ ಕ್ಲಾಸ್ಗಳು ಬೇಕಾದರೆ ಈ ಒಂದು ಚಾನಲಲ್ಲಿ ಹೋಗಿ ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಹಾಕಿರ್ತೀನಿ. ಆ ಒಂದು ನೋಡಿ. ಇಲ್ಲಿ ಇದು ತಿಳಿಬೇಕಾದ್ರೆ ಹಿಂದಿನ ಕ್ಲಾಸ್ ನೋಡಲೇಬೇಕಲ್ಲ. ಈಗ ನಾಳಿನ ಕ್ಲಾಸ್ ತಿಳಿಬೇಕಾದ್ರೆ ಈ ಕ್ಲಾಸ್ ನೋಡಲೇಬೇಕಾಗುತ್ತೆ, ಹೌದಲ್ಲ? ಮತ್ತು ನೀವು ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಪದೇ ಕ್ಲಾಸ್ ಮಾಡಿ ಹಾಕಿದಾಗ ಆ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಮುಖಾಂತರ ನಿಮಗೆ ಬಂದು ತಲುಪುತ್ತೆ ಅಂತಕ್ಕಂಥದ್ದು. ಇವತ್ತಿನ ಈ ಒಂದು ಕ್ಲಾಸನ್ನು ಮುಕ್ತಾಯಗೊಳಿಸುವಂಥದ್ದು. ಧನ್ಯವಾದಗಳು.